Hello everyone, myself Anil Kumar PS. I welcome you all for online LMS classes from Department of Collegiate and Technical Education. ಕಾಲೇಜು ಮತ್ತು ತಾಂತ್ರಿಕ ಶಿಕ್ಷಣ ಇಲಾಖೆ ವತಿಯಿಂದ ಆನ್ಲೈನ್ LMS ಕ್ಲಾಸಸ್ಗೆ ತಮಗೆಲ್ಲರಿಗೂ ಸ್ವಾಗತ. ಸೊ ಈ ಒಂದು ಸೆಷನ್ನಲ್ಲಿ ಡಿಪ್ಲೊಮೊ ಸಿವಿಲ್ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ಬೇಸಿಕ್ ಸರ್ವೇಯಿಂಗ್ ಅನ್ನೋ ಒಂದು ಸಬ್ಜೆಕ್ಟ್, ಎರಡನೇ ಸೆಮಿಸ್ಟರ್ ಸ್ಟೂಡೆಂಟ್ನ ಬೇಸಿಕ್ ಸರ್ವೇಯಿಂಗ್ ಅನ್ನೋ ಒಂದು ಸಬ್ಜೆಕ್ಟ್ಗೆ ಯೂನಿಟ್ 3 ಆಗಿರುತ್ತೆ. ಯೂನಿಟ್ 3 ಕಾಂಪಸ್ ಸರ್ವೇಯಿಂಗ್ ಅನ್ನೋ ಒಂದು ಟಾಪಿಕ್ಕಿಗೆ ಸೆಷನ್ 2 ಆಗಿರುತ್ತೆ. ಸೊ ದಿಸ್ ಇಸ್ ಸೆಷನ್ 2 ಫಾರ್ ಕಾಂಪಸ್ ಸರ್ವೇಯಿಂಗ್ topic for Diploma Civil Engineering students. The code of the subject is 20CE22P. And so ಈ ಸೆಷನ್ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಲೆಟ್ ಅಸ್ ಜಸ್ಟ್ ರೀಕಾಲ್ ದ ಪ್ರೀವಿಯಸ್ ಸೆಷನ್ ಕಂಟೆಂಟ್. ಸೊ ಲಾಸ್ಟ್ ಸೆಷನ್ ನಾವು ಏನೇನು ಕಲ್ತ್ವಿ ಅನ್ನೋದನ್ನು ಒಂದು ಸ್ಮಾಲ್ ಬ್ರಷ್ ಅಪ್ ಮಾಡೋಣ. ಸೊ ವಾಟ್ ಈಸ್ ಕಾಂಪಸ್ ಸರ್ವೇಯಿಂಗ್? ಇಂಟ್ರೊಡಕ್ಷನ್ ಟು ಕಾಂಪಸ್ ಸರ್ವೇಯಿಂಗ್ ವಿ ಹ್ಯಾವ್ ಲರ್ನ್. ಕಾಂಪಸ್ ಸರ್ವೇಯಿಂಗ್ ಅಂತಂದ್ರೇನು, ಅದರದ್ದು ಇಂಟ್ರೊಡಕ್ಷನ್ ಕೂಡ ನಾವು ಕಲ್ತ್ವಿ. ಅದರಲ್ಲಿ ಎರಡು ಟೈಪ್ಸ್ ಆಫ್ ಕಾಂಪಸ್ ಬರುತ್ತೆ, ಪ್ರಿಸ್ಮ್ಯಾಟಿಕ್ ಕಾಂಪಸ್ ಮತ್ತು ಸರ್ವೇರ್ ಕಾಂಪಸ್ ಅಂತೇಳಿ. ಸೊ ಸರ್ವೇರ್ ಕಾಂಪಸ್ ಔಟ್ಡೇಟ್ ಆಗಿರುತ್ತೆ. ಪ್ರಿಸ್ಮ್ಯಾಟಿಕ್ ಕಾಂಪಸ್ ಅಂತಂದ್ರೇನು, ಅದರದ್ದು ಕಾಂಪೊನೆಂಟ್ ಪಾರ್ಟ್ಸ್ ಏನು ನಾವು ಕಲ್ತ್ವಿ. ಆಮೇಲೆ ನೆಕ್ಸ್ಟ್ ವಾಟ್ ಈಸ್ ಕಾಂಪಸ್ ಟ್ರಾವರ್ಸಿಂಗ್ ಅಂತ ಅಂದ್ರೇನು ಅಂತ ಕಲ್ತ್ವಿ. ನೆಕ್ಸ್ಟ್ ಪ್ರಿನ್ಸಿಪಲ್ ಆಫ್ ಕಾಂಪಸ್ ಸರ್ವೇಯಿಂಗ್ ಕಲ್ತ್ವಿ. ನೆಕ್ಸ್ಟ್ ಈಸ್ ಕಾಂಪೊನೆಂಟ್ ಪಾರ್ಟ್ಸ್ ಆಫ್ ಪ್ರಿಸ್ಮ್ಯಾಟಿಕ್ ಕಾಂಪಸ್. ಡಿಫ್ರೆಂಟ್ ಪಾರ್ಟ್ಸ್ ಏನೇನು ಬರುತ್ತೆ, ಅದರಲ್ಲಿ ಪ್ರಿಸಮ್ ಬರುತ್ತೆ, ಆಬ್ಜೆಕ್ಟ್ ವೇನ್, ಐ ವೇನ್, ಆಮೇಲೆ ಮೆಟಾಲಿಕ್ ಬಾಕ್ಸ್ ಬರುತ್ತೆ, ಕ್ರಾಸ್ ಹೇರ್ಸ್, ಆಮೇಲೆ ಮ್ಯಾಗ್ನೆಟಿಕ್ ನೀಡಲ್. ಈ ಥರ ದೇರ್ ಆರ್ ಸೋ ಮೆನಿ ಕಾಂಪೊನೆಂಟ್ ಪಾರ್ಟ್ಸ್ ಆಫ್ ಪ್ರಿಸ್ಮ್ಯಾಟಿಕ್ ಕಾಂಪಸ್ ವಿ ಹ್ಯಾವ್ ಲರ್ನ್ಡ್. ಆ್ಯಂಡ್ ದ ಲಾಸ್ಟ್ ಕಂಟೆಂಟ್ ಆಫ್ ದ ಪ್ರೀವಿಯಸ್ ಸೆಷನ್ ಈಸ್ ಟೆಂಪರರಿ ಅಡ್ಜಸ್ಟ್ಮೆಂಟ್ಸ್ ಆಫ್ ಕಾಂಪಸ್. ಸೊ ದಟ್ ಈಸ್ ಬಿಫೋರ್ ಕಂಡಕ್ಟಿಂಗ್ ಎನಿ ಸರ್ವೇಯಿಂಗ್ or any experiment over site, we need to do temporary adjustments. There are two types of adjustments, one is permanent and one is temporary. Permanent adjustments are done during manufacturing itself, because of if there is any mistake or correction in manufacturing, so that has to be corrected. That is permanent adjustment. Whereas temporary adjustment ಅಂತಂದರೆ ನಾವು ಆನ್ ಸೈಟ್ ಪ್ರತಿಯೊಂದು ಸ್ಟೇಷನ್ನ ಫಿಕ್ಸ್ ಮಾಡಬೇಕಾದ್ರೆ, ಪ್ರತಿಯೊಂದು ಕಾಂಪೋಸ್ ಸ್ಟೇಷನ್ನ ನಾವು ಯಾವಾಗ ಎಲ್ಲಿಂದ ಶಿಫ್ಟ್ ಮಾಡ್ತೀವಿ ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ, ಸೊ ಪ್ರತಿಯೊಂದು ಸ್ಟೇಷನ್ ಶಿಫ್ಟಿಗೂ ಕೂಡ ಟೆಂಪರರಿ ಅಡ್ಜಸ್ಟ್ಮೆಂಟ್ಸ್ನ ಮಾಡಬೇಕಾಗುತ್ತೆ. ಸೊ ದೀಸ್ ಆರ್ ದ ಥಿಂಗ್ಸ್ ವಿ ಹ್ಯಾವ್ ಲರ್ನ್ಡ್ ಇನ್ ಅವರ್ ಪ್ರೀವಿಯಸ್ ಸೆಷನ್. So now in this session what we are going to learn, so what are the table of contents, ಏನೇನು ಕಂಟೆಂಟ್ ಇರುತ್ತೆ ಅನ್ನೋದನ್ನು ಒಂದು ಬ್ರಷ್ ಅಪ್ ಮಾಡೋಣ. ಟೆಕ್ನಿಕಲ್ ಟರ್ಮ್ಸ್, ಕಾಂಪಸ್ ಸರ್ವೇಯಿಂಗಲ್ಲಿ ಟೆಕ್ನಿಕಲ್ ಟರ್ಮ್ಸ್ ಬರುತ್ತೆ, ಅದು ಏನೇನು ಅಂತೇಳಿ ಕಲಿಯೋಣ. ನೆಕ್ಸ್ಟ್ ವಾಟ್ ಈಸ್ ಬೇರಿಂಗ್? ಟ್ರೂ ಬೇರಿಂಗ್ ಅಂತಂದ್ರೇನು, ಮ್ಯಾಗ್ನೆಟಿಕ್ ಬೇರಿಂಗ್ ಆ್ಯಂಡ್ ಆರ್ಬಿಟ್ರರಿ ಬೇರಿಂಗ್ ಅಂತಂದರೆ ಆ್ಯಂಗಲ್ ಮತ್ತು ಬೇರಿಂಗ್ ಅಂತ ಬರುತ್ತೆ. ಸೊ ವಾಟ್ ಈಸ್ ಆ್ಯಂಗಲ್, ವಾಟ್ ಈಸ್ ಬೇರಿಂಗ್, ಅದನ್ನು ಕಲಿಯೋಣ. ನೆಕ್ಸ್ಟ್ ಮೆರಿಡಿಯನ್ಸ್, ಟ್ರೂ ಮೆರಿಡಿಯನ್, ಮ್ಯಾಗ್ನೆಟಿಕ್ ಮೆರಿಡಿಯನ್, arbitrary meridian. Bearings ಅಂತಂದ್ರೇನು, ಮೆರಿಡಿಯನ್ಸ್ ಅಂತಂದ್ರೇನು, that we are going to discuss. Next is system of bearing. So there are two system of bearings. One is whole circle bearing system, that is WCB, and RB system, so reduced bearing system. ಹಂಗಂದ್ರೇನು ಅಂತ ಹೇಳಿ ಕಲಿಯೋಣ. So these are the things we are going to discuss in this session, ಈ ಒಂದು ಸೆಷನಲ್ಲಿ. ನೆಕ್ಸ್ಟ್ few examples on conversions from one bearing to another bearing. ಸೊ ಕೆಲವು ಎಕ್ಸಾಂಪಲ್ಸ್ ಅಂದರೆ ಕೆಲವು ಪ್ರಾಬ್ಲಮ್ಸ್ನ ಕೂಡ ನಾವು ಈ ಒಂದು ಸೆಷನ್ನಲ್ಲಿ ಕಲಿಯೋಣ. ಸೊ ಮೊದಲನೇದಾಗಿ ಟೆಕ್ನಿಕಲ್ ಟರ್ಮ್ಸ್. ಸೊ ವಾಟ್ ಆರ್ ದ ಟೆಕ್ನಿಕಲ್ ಟರ್ಮ್ಸ್? ಮೆರಿಡಿಯನ್. ವಾಟ್ ಈಸ್ ಮೆರಿಡಿಯನ್? Meridian is a standard direction from which the bearing of a survey line are measured. There are three types of meridians. ಮೊದಲನೇದು true meridian, second one is magnetic meridian, and third one is arbitrary meridian. So ಏನು ಮೆರಿಡಿಯನ್ ಅಂತಂದರೆ, so it is a standard direction from which the bearings of survey lines are measured. ಅಂದರೆ ಫಾರ್ ಎಕ್ಸಾಂಪಲ್, ನೀವು ಯಾವುದೇ ಒಂದು ಮನೆ ಕಟ್ಟಬೇಕಾದ್ರೆ, ಪ್ಲಾಟ್ ಖರೀದಿ ಮಾಡಬೇಕಾದ್ರೆ ನಾವೇನು ಫಸ್ಟ್ ಚೆಕ್ ಮಾಡ್ತೀವಿ, ಯಾವ ಓರಿಯೆಂಟೇಷನ್ ಇದೆ, ಈಸ್ಟ್ ಫೇಸಿಂಗ್ ಇದೆನೋ, ವೆಸ್ಟ್ ಫೇಸಿಂಗ್ ಇದೆನೋ, ಸೊ ನಾರ್ತ್ ಸೌತ್ ಈ ಥರ ಕೇಳ್ತಿದ್ದಾನೆ. ಸೊ ಅಂದರೆ ನಾವು ಯಾವುದೋ ಒಂದು ರೆಫರೆನ್ಸ್ ಡೈರೆಕ್ಷನಿಂದ, ನಾರ್ತ್ ಅನ್ನೋ ಒಂದು ರೆಫರೆನ್ಸ್ ಡೈರೆಕ್ಷನಿಂದ ನಾವೇನು ಮಾಡ್ತೀವಿ, ಪ್ಲಾಟ್ ಪರ್ಚೇಸಿಂಗ್ ಅಥವಾ ಮನೆ ಕಟ್ಟೋದು. ಸೊ ಈ ಥರ ಯಾವುದೇ ನೀವು ಲ್ಯಾಂಡ್ ಖರೀದಿ ಮಾಡಬೇಕಾದ್ರೆ, ಸೊ ಈ ಥರ ಯಾವುದೋ ಒಂದು ರೆಫರೆನ್ಸ್ ಡೈರೆಕ್ಷನಿಂದ ನಾವೇನು ಮಾಡ್ತೀವಿ, ನಮ್ಮ ಪ್ಲಾಟ್, ನಾವು ಖರೀದಿ ಮಾಡ್ತಕ್ಕಂಥ, ನಾವು ಪರ್ಚೇಸ್ ಮಾಡ್ತಕ್ಕಂಥ ಪ್ಲಾಟನ್ನು ನಾವು ರೆಫರೆನ್ಸ್ ಆಗಿ ಇಟ್ಕೋತೀವಿ. ನಾರ್ತ್ ಡೈರೆಕ್ಷನ್ ಅನ್ನೋದು ರೆಫರೆನ್ಸ್ ಯೂಶುವಲಿ ಸಿವಿಲ್ ಇಂಜಿನಿಯರ್ಸ್. ಸೊ ಆ ಥರ ಮೆರಿಡಿಯನ್ ಈಸ್ ಅ ಸ್ಟ್ಯಾಂಡರ್ಡ್ ಡೈರೆಕ್ಷನ್ ಫ್ರಮ್ ವಿಚ್ ದ ಬೇರಿಂಗ್ಸ್ ಆಫ್ ಸರ್ವೆ ಲೈನ್ಸ್ ಆರ್ ಮೆಜರ್ಡ್. ಸೊ ಇಟ್ ಈಸ್ ಅ ಸ್ಟ್ಯಾಂಡರ್ಡ್ ಡೈರೆಕ್ಷನ್ ವೇರ್ ಬೇರಿಂಗ್ಸ್ ಆಫ್ ಸರ್ವೆ ಲೈನ್ಸ್ ಆರ್ ಮೆಜರ್ಡ್. ಸೊ ಪ್ಲೀಸ್ ಮೇಕ್ ಅ ನೋಟ್ ಆಫ್ ಇಟ್ ಮೈ ಡಿಯರ್ ಸ್ಟೂಡೆಂಟ್ಸ್. ಮೆರಿಡಿಯನ್ ಈಸ್ ಅ ಸ್ಟ್ಯಾಂಡರ್ಡ್ ಡೈರೆಕ್ಷನ್ ಫ್ರಮ್ ವಿಚ್ ದ ಬೇರಿಂಗ್ಸ್ ಆಫ್ ಸರ್ವೆ ಲೈನ್ಸ್ ಆರ್ ಮೆಜರ್ಡ್. ಯಾವುದೇ ಸರ್ವೆ ಲೈನ್ದು ಬೇರಿಂಗ್ ಮೆಜರ್ ಮಾಡಬೇಕು ಅಂತಂದರೆ ನಾವು ಯಾವುದೋ ಒಂದು ಸ್ಟ್ಯಾಂಡರ್ಡ್ ಡೈರೆಕ್ಷನ್ನ ರೆಫರ್ ಮಾಡ್ತೀವಿ, ಅದನ್ನು ನಾವು ಮೆರಿಡಿಯನ್ ಅಂತ ಕರಿತೀವಿ. ದೇರ್ ಆರ್ ತ್ರೀ ಟೈಪ್ಸ್ ಆಫ್ ಮೆರಿಡಿಯನ್ಸ್. ಒನ್ ಈಸ್ ಟ್ರೂ ಮೆರಿಡಿಯನ್,
another one is magnetic meridian, and the third one is arbitrary meridian. So ಅದು ಒಂದೊಂದು ಕಲ್ಯಾಣ ಏನೇನು ಅಂತೇಳಿ. What is true meridian? Look at the picture. So this is the north pole and this is the true meridian, and this is north and this is south pole. True meridian ಅಂತಂದ್ರೆ ಏನು ಅಂತೇಳಿ. See, it is the line of intersection of earth's surface formed by a plane passing through north and south poles and the given place. ಅಂತಂದ್ರೆ ಟ್ರೂ ಮೆರಿಡಿಯನ್ ಅಂದರೆ ನಾರ್ತ್ ಮತ್ತು ಸೌತ್ ಪೋಲ್ ಕಂಪಲ್ಸರಿ ಪಾಸ್ ಆಗುತ್ತೆ, ಅದನ್ನು ಟಚ್ ಮಾಡುತ್ತೆ. ಸೊ ನಾವು ಅರ್ತ್ ಸರ್ಫೇಸ್ ಇರ್ತಕ್ಕಂಥ ಯಾವುದೇ ಪಾಯಿಂಟ್ ನಾರ್ತ್ ಮತ್ತು ಸೌತ್ಗೆ ಪಾಸ್ ಆಗುವಂಥದ್ದು, ಟಚ್ ಆಗುವಂಥದ್ದು, ಅದನ್ನು ಟ್ರೂ ಮೆರಿಡಿಯನ್ ಅಂತ ಕರಿತೀವಿ. ಸೊ ಇರೆಸ್ಪೆಕ್ಟಿವ್ ಆಫ್ ಸೌತ್ ಆ್ಯಂಡ್ ಈಸ್ಟ್ ಆ್ಯಂಡ್ ವೆಸ್ಟ್ನ ಬಿಟ್ಟು ನಾರ್ತ್ ಮತ್ತು ಸೌತ್ ಪೋಲ್ನ, ಸೊ ರೊಟೇಷನ್ ಆಕ್ಸಿಸ್ ಅಂತ ಏನು ಕರಿತೀವಿ, ರೊಟೇಷನ್ ಆಕ್ಸಿಸ್ ಆಫ್ ದಿ ಅರ್ತ್ ಯಾವ ಒಂದು ಆಕ್ಸಿಸಲ್ಲಿ ರೊಟೇಟ್ ಆಗುತ್ತಲ್ಲ, ಸೊ ಆ ರೊಟೇಷನ್ ಆಕ್ಸಿಸ್ಗೆ ಟಚ್ ಆಗಿ ಹೋಗುವಂಥ ಒಂದು ಮೆರಿಡಿಯನ್ನ, ಒಂದು ಲೈನ್ ಆಫ್ ಇಂಟರ್ಸೆಕ್ಷನ್ನ ನಾವು ಟ್ರೂ ಮೆರಿಡಿಯನ್ ಅಂತ ಕರಿತೀವಿ. ಸೊ ಒನ್ಸ್ ಅಗೇನ್ ಐ ರಿಪೀಟ್, ಇಟ್ ಈಸ್ ದ ಲೈನ್ ಆಫ್ ಇಂಟರ್ಸೆಕ್ಷನ್ ಆಫ್ ಅರ್ತ್ ಸರ್ಫೇಸ್ ಫಾರ್ಮ್ಡ್ ಬೈ ಎ ಪ್ಲೇನ್ ಪಾಸಿಂಗ್ ಥ್ರೂ ನಾರ್ತ್ ಆ್ಯಂಡ್ ಸೌತ್ ಪೋಲ್ಸ್ ಆ್ಯಂಡ್ ದಿ ಗಿವನ್ ಪ್ಲೇಸ್. ಯಾವುದೋ ಒಂದು ಗಿವನ್ ಪ್ಲೇಸ್ ಅಥವಾ ಯಾವುದೋ ಒಂದು ಪಾಯಿಂಟ್ ಅಥವಾ ಲೊಕೇಶನ್ನು ನಾರ್ತ್ ಮತ್ತು ಸೌತ್ ಪೋಲ್ಗೆ ಅದು ಟಚ್ ಆಗಿ ಹೋಗುತ್ತೆ. ಸೊ ದಟ್ ಈಸ್ ನೋನ್ ಆಸ್ ಟ್ರೂ ಮೆರಿಡಿಯನ್. Next is magnetic meridian. So look at this picture. So magnetic, this is the graphical north pole and this is graphical south pole, and this line is somewhere deviated, somewhat declined or dipped. So ಇಲ್ಲಿ ಏನಾಗುತ್ತೆ, ಮ್ಯಾಗ್ನೆಟಿಕ್ ಮೆರಿಡಿಯನ್, ಮ್ಯಾಗ್ನೆಟಿಕ್ ನಾರ್ತ್ ಪೋಲ್, ಮ್ಯಾಗ್ನೆಟಿಕ್ ಸೌತ್ ಪೋಲ್ ಅಂತ ಬರುತ್ತೆ. Look at this. It is the direction indicated by a freely suspended magnetic needle. You can observe, ನೀವು ದಿಕ್ಸೂಚಿ ಅಂತ ಏನು ಕರೀತಿಲ್ಲ ಅದನ್ನು ಹೇಳ್ಬೋದು. ನಾನು ಕಾಂಪಾಸ್ ನಾನು ಎಕ್ಸ್ಪ್ಲೈನ್ ಮಾಡಿದೆ. ಸೊ ಇನ್ ಮೈ ಪ್ರೀವಿಯಸ್ ಸೆಷನ್ ಐ ಹ್ಯಾವ್ ಎಕ್ಸ್ಪ್ಲೈನ್ ವಾಟ್ ಈಸ್ ಕಾಂಪಾಸ್. ಅಲ್ಲಿ ಮ್ಯಾಗ್ನೆಟಿಕ್ ನೀಡಲ್ ಸರ್ಕ್ಯುಲರ್ ರೊಟೇಟ್ ಆಗ್ತಿರ್ತಕ್ಕಂಥ ಮ್ಯಾಗ್ನೆಟಿಕ್ ನೀಡಲ್ ಇರುತ್ತೆ. ಅಂದರೆ ಇಟ್ ಈಸ್ ದ ಡೈರೆಕ್ಷನ್ ಇಂಡಿಕೇಟೆಡ್ ಬೈ ಫ್ರೀಲಿ ಸಸ್ಪೆಂಡೆಡ್ ಮ್ಯಾಗ್ನೆಟಿಕ್ ನೀಡಲ್. ಸೊ ದಟ್ ಈಸ್ ನೋನ್ ಆಸ್ ಮ್ಯಾಗ್ನೆಟಿಕ್ ಮೆರಿಡಿಯನ್. ಒನ್ ಮೋರ್ ಡೆಫಿನೇಷನ್ ಈಸ್ ದ ಮ್ಯಾಗ್ನೆಟಿಕ್ ಮೆರಿಡಿಯನ್ ಈಸ್ ಅನ್ ಈಕ್ವಲೆಂಟ್ imaginary line connecting the magnetic south and north poles and can be taken as horizontal component of magnetic force lines along the surface of the earth. Therefore a compass needle will be parallel to magnetic meridian. ಅಂತಂದ್ರೆ ಫ್ರೀಲಿ ಸಸ್ಪೆಂಡೆಡ್ ಮ್ಯಾಗ್ನೆಟಿಕ್ ನೀಡಲ್ ಒಂದು ಡೈರೆಕ್ಷನ್ ಕೊಡುತ್ತೆ, ವಿಚ್ ಇಸ್ ವಿತ್ ರೆಫರೆನ್ಸ್ ಟು ನಾರ್ತ್ ಆ್ಯಂಡ್ ಸೌತ್ ಪೋಲ್. ದಟ್ ಈಸ್ ನೋನ್ ಆಸ್ ಮ್ಯಾಗ್ನೆಟಿಕ್ ಮೆರಿಡಿಯನ್. ಗಾಟ್ ಇಟ್? ಸೊ ಟ್ರೂ ಮೆರಿಡಿಯನ್ ಈಸ್ ಡಿಫ್ರೆಂಟ್. ಸೊ ದಟ್ ಈಸ್ ಟ್ರೂ ನಾರ್ತ್ ಮತ್ತು ಸೌತ್ ಮುಖಾಂತರ ಪಾಸ್ ಆಗ್ತಕ್ಕಂಥ ಪಾಯಿಂಟ್ಸು ಅರ್ತ್ ಸರ್ಫೇಸ್ ಮೇಲೆ, ಅದನ್ನು ನಾವು ಟ್ರೂ ಮೆರಿಡಿಯನ್ ಅಂತ ಕರಿತೀವಿ. ವೆರಸ್ ಮ್ಯಾಗ್ನೆಟಿಕ್ ಮೆರಿಡಿಯನ್ ಅಂದರೆ ಇಟ್ ಈಸ್ ದಿ ಡೈರೆಕ್ಷನ್ ಇಂಡಿಕೇಟೆಡ್ ಬೈ ದಿ freely suspended magnetic needle. So the magnetic meridian is an equivalent imaginary line connecting the magnetic south and north poles and can be taken as the horizontal component of magnetic force lines along the surface of the earth. Therefore a compass needle will be parallel to magnetic meridian. Got it? So that is the definition of magnetic meridian. And the next is arbitrary meridian. You know what is that arbitrary meridian? It is a convenient direction assumed as meridian for measuring bearing of survey lines. Andre arbitrary andre it is an imaginary line. So we have to imagine a line with which the references are considered. Andre it is any convenient direction assumed as meridian for measuring bearings of survey lines. So true meridian alli true north ಮತ್ತೆ true south na consider ಮಾಡಿದ್ವಿ ನಾವು. ಮ್ಯಾಗ್ನೆಟಿಕ್ ಮೆರಿಡಿಯನ್ ಅಲ್ಲಿ ಫ್ರೀಲಿ ಸಸ್ಪೆಂಡೆಡ್ ಮ್ಯಾಗ್ನೆಟಿಕ್ ನೀಡಲ್ ನಮ್ಗೆ ಏನು ಕೊಡುತ್ತಲ್ಲ ಆ ಡೈರೆಕ್ಷನ್ ರೆಫರೆನ್ಸ್ ಆಗಿ ತಗೊಂಡ್ವಿ. ವೆರಸ್ ಹಿಯರ್ ಇಲ್ಲೇನಾಗುತ್ತೆ, ಎನಿ ಕನ್ವೀನಿಯಂಟ್ ಡೈರೆಕ್ಷನ್ ಅಸ್ಯೂಮ್ಡ್ ಆಸ್ ಮೆರಿಡಿಯನ್ ಫಾರ್ ಮೆಜರಿಂಗ್ ದಿ ಬೇರಿಂಗ್ಸ್ ಆಫ್ ಸರ್ವೆ ಲೈನ್. ಸರ್ವೆ ಲೈನ್ ಬೇರಿಂಗ್ ಮೆಜರ್ ಮಾಡಬೇಕಾದ್ರೆ ಎನಿ ಕನ್ವೀನಿಯಂಟ್ ಡೈರೆಕ್ಷನ್, ನಮಗೆ ಕನ್ವೀನಿಯಂಟ್ ಆಗಿ, ನಾವು ಸೈಟ್ ಇಂಜಿನಿಯರ್ ಆಗಿರ್ಬೋದು ಅಥವಾ ನಮಗೆ ಬೇಕಾಗಿರುವಂಥ ಕನ್ವೀನಿಯಂಟ್ ಡೈರೆಕ್ಷನ್ನ ರೆಫರೆನ್ಸ್ ಆಗಿ ತಗೊಳ್ಳೋಂಥ, ದಟ್ ಈಸ್ ನೋನ್ ಆಸ್ ಆರ್ಬಿಟ್ರರಿ ಮೆರಿಡಿಯನ್. ದ ಆಂಗಲ್ ಬಿಟ್ವೀನ್ ಆರ್ಬಿಟ್ರರಿ ಮೆರಿಡಿಯನ್ ಇಸ್ ನೋನ್ ಆಸ್ ಆರ್ಬಿಟ್ರರಿ ಮೆರಿಡಿಯನ್ ಆಫ್ ದಟ್ ಲೈನ್. ಅಂದರೆ ಯಾವುದಾದ್ರೂ ಎರಡು ಆರ್ಬಿಟ್ರರಿ ಮೆರಿಡಿಯನ್ ಮಧ್ಯೆ ಇರ್ತಕ್ಕಂಥ ಆ್ಯಂಗಲ್ನ ಆರ್ಬಿಟ್ರರಿ ಮೆರಿಡಿಯನ್ ಅಂತ ಕರಿತೀವಿ, ಆರ್ಬಿಟ್ರರಿ ಲೈನ್ಸ್ ಮಧ್ಯೆ ಇರ್ತಕ್ಕಂಥ ಆ್ಯಂಗಲ್ನ. ಓಕೆ, ಸೊ ದಿಸ್ ಈಸ್ ಆಲ್ ಅಬೌಟ್ ಆರ್ಬಿಟ್ರರಿ ಮೆರಿಡಿಯನ್. ಸೊ ನೆಕ್ಸ್ಟ್ ಈಸ್ ಬೇರಿಂಗ್. ಸೊ ಈಗ ಮೆರಿಡಿಯನ್ ಅಂತಂದ್ರೆ ಏನು ಗೊತ್ತಾಯಿತು. ನಾವು ಲೆಟ್ ಅಸ್ ಲರ್ನ್ ಬೇರಿಂಗ್. ಏನಂತಂದರೆ ಇಟ್ ಈಸ್ ದಿ ಹಾರಿಸಾಂಟಲ್ ಆ್ಯಂಗಲ್ ಮೇಡ್ ಬೈ ದಿ ಸರ್ವೆ ಲೈನ್ ವಿತ್ ರೆಫರೆನ್ಸ್ ಟು ದಿ ಮೆರಿಡಿಯನ್. ಬೇಸ್ಡ್ ಆನ್ ದಿ ಮೆರಿಡಿಯನ್ ದ ಬೇರಿಂಗ್ಸ್ ಆರ್ 3 ಟೈಪ್ಸ್ ಅಂತಂದರೆ. ಸೊ ಈಗ ನಾವು ಮೆರಿಡಿಯನ್ ಅಂತಂದ್ರೆ ಎನಿ ರೆಫರೆನ್ಸ್ ಲೈನ್, ಯಾವ ರೆಫರೆನ್ಸ್ ತಗೋತೀವಿ, ಐದರ್ ಇಟ್ ಮೇ ಬಿ ಎ ಟ್ರೂ ನಾರ್ತ್ ಸೌತ್ ಆಗಿರ್ಬೋದು, ಅಥವಾ ಮ್ಯಾಗ್ನೆಟಿಕ್ ಮೆರಿಡಿಯನ್ ಅಂದರೆ ಮ್ಯಾಗ್ನೆಟಿಕ್ ನೀಡಲ್ ಫ್ರೀಲಿ ಸಸ್ಪೆಂಡೆಡ್ ಮ್ಯಾಗ್ನೆಟಿಕ್ ನೀಡಲ್ ಏನು ನಮ್ಗೆ ಡೈರೆಕ್ಷನ್ ತೋರಿಸುತ್ತಲ್ಲ ಅದಾಗಿರ್ಬೋದು, ಅಥವಾ ನಾವೇ ಇಮ್ಯಾಜಿನ್ ಮಾಡಿರ್ತಕ್ಕಂಥ ಆರ್ಬಿಟ್ರರಿ ಮೆರಿಡಿಯನ್ ಆಗಿರ್ಬೋದು. ಸೊ ಇಲ್ಲಿ ಏನು ಹೇಳ್ತಾ ನೋಡಿ, ಇಟ್ ಈಸ್ ಎ ಹಾರಿಸಾಂಟಲ್ ಆ್ಯಂಗಲ್ ಮೇಡ್ ಬೈ ಎ ಸರ್ವೆ ಲೈನ್ ವಿತ್ ರೆಫರೆನ್ಸ್ ಟು ದಿ ಮೆರಿಡಿಯನ್. ಅಂದರೆ ನಾವು ಮೆರಿಡಿಯನ್ ನಾವು ಈಗ ಫಿಕ್ಸ್ ಮಾಡಿಬಿಡ್ತೀವಿ, ಇಟ್ ಮೇ ಬಿ ಟ್ರೂ, ಆರ್ಬಿಟ್ರರಿ ಆರ್ ಮ್ಯಾಗ್ನೆಟಿಕ್. ಈ ಒಂದು ರೆಫರೆನ್ಸ್ ಲೈನಿಂದ
ಯಾವುದೇ ಸರ್ವೆ ಲೈನ್ ಯಾವ ಆ್ಯಂಗಲ್ನ ಮಾಡುತ್ತಲ್ಲ ಅದನ್ನು ಬೇರಿಂಗ್ ಅಂತ ಕರಿತೀವಿ ನಾವು. ಸೊ ದ ಆ್ಯಂಗಲ್ ಮೇಡ್ ಬೈ ದ ಹಾರಿಜಾಂಟಲ್ ಆ್ಯಂಗಲ್ ಮೇಡ್ ಬೈ ದಿ ಸರ್ವೆ ಲೈನ್ ವಿತ್ ರೆಫರೆನ್ಸ್ ಟು ದಿ ಮೆರಿಡಿಯನ್ ಇಸ್ ನೋನ್ ಆಸ್ ಬೇರಿಂಗ್. ಸೊ ಈ 3 ಮೆರಿಡಿಯನ್ ಬೇಸಿಸ್ ಮೇಲೆ ನಾವೇನು ಮಾಡ್ತೀವಿ, ಅಗೇನ್ ಬೇರಿಂಗ್ಸ್ ಆರ್ ಆಫ್ 3 ಟೈಪ್ಸ್. ಮೊದಲನೇದು ಟ್ರೂ ಬೇರಿಂಗ್, second one is magnetic, and third one is arbitrary bearing. So my dear students, please make a note of it. The horizontal angle made by the survey line with reference to the meridian is known as bearing. Horizontal angle made by the survey line with reference to meridian is known as bearing. Bearing ಅಲ್ಲಿ 3 types ಇರುತ್ತೆ: true bearing, magnetic bearing and arbitrary bearing. So let us learn one by one. So ಮೊದಲನೇದು true bearing. What is true bearing? Look at this. The angle made by the survey line with reference to true meridian is called true bearing. It is always remains constant. Antandre the horizontal angle made by the survey line with reference to meridian is known as bearing. True bearing antandre the horizontal angle made by the survey line with reference to true meridian. So true meridian ಜೊತೆಗೆ ನಮ್ಮ ಸರ್ವೆ ಲೈನ್ ಹಾರಿಜಾಂಟಲ್ ಆಂಗಲ್ ಮಾಡುತ್ತಲ್ಲ, that is known as true bearing. It is called as true bearing. It is always remains constant. So true bearing is the horizontal angle made by the survey line with reference to true meridian is known as true bearing. So look at this. This is true north anta anbodu. So this is magnetic north anta karibodu. AB is the line, alpha is the true bearing of B from A ಅಂತಂದ್ರೆ B ಇಂದ A ಗೆ true bearing ಏನಾಗಿರುತ್ತೆ, alpha ಆಗಿರುತ್ತೆ, and magnetic bearing of B from A is beta. So you can interchange this. So ಇಲ್ಲಿ ಮ್ಯಾಗ್ನೆಟಿಕ್ ನಾರ್ತ್ ಜೊತೆಗೆ ಮಾಡಿರೋಂಥದ್ದು ಆಲ್ಫಾ, ಅದು ಮ್ಯಾಗ್ನೆಟಿಕ್ ಬೇರಿಂಗ್ ಆಗಿರುತ್ತೆ. ಟ್ರೂ ನಾರ್ತ್ ಜೊತೆಗೆ ಮಾಡಿರೋಂಥದ್ದು ಟ್ರೂ ಬೇರಿಂಗ್ ಆಗಿರುತ್ತೆ, ಬೀಟಾ. ಸೊ ದಿಸ್ ಇಸ್ ಹೌ ಯು ಕ್ಯಾನ್ ಡಿಫ್ರೆನ್ಶಿಯೇಟ್. ನೆಕ್ಸ್ಟ್ ಇಸ್ ಮ್ಯಾಗ್ನೆಟಿಕ್ ಬೇರಿಂಗ್. ಸೇಮ್ ಡೆಫಿನಿಷನ್ ಇಲ್ಲಿ ನೋಡಿ. ದ ಆಂಗಲ್ ಮೇಡ್ ಬೈ ದಿ ಸರ್ವೆ ಲೈನ್ ವಿತ್ ರೆಫರೆನ್ಸ್ ಟು ಮ್ಯಾಗ್ನೆಟಿಕ್ ಮೆರಿಡಿಯನ್ ಇಸ್ ಕಾಲ್ಡ್ ಮ್ಯಾಗ್ನೆಟಿಕ್ ಬೇರಿಂಗ್. ಇಟ್ ಚೇಂಜಸ್ ಫ್ರಮ್ ಪ್ಲೇಸ್ ಟು ಪ್ಲೇಸ್ ಆ್ಯಂಡ್ ಟೈಮ್ ಅಂತಂದರೆ, ಸೊ ಯಾವುದೇ ಸರ್ವೆ ಲೈನು ಯಾವ ಮೆರಿಡಿಯನ್ನಿಂದ ಆ್ಯಂಗಲ್ ಮಾಡುತ್ತೋ ದಟ್ ಈಸ್ ನೋನ್ ಆಸ್ ಬೇರಿಂಗ್, ಕರೆಕ್ಟ್? So magnetic bearing andre it is the horizontal angle made by the survey line with reference to magnetic bearing antandre it is called as magnetic meridian anta karidre it is known as magnetic bearing. So now magnetic meridian antandre ಏನು ಅನ್ಕೊಂತಿದ್ವಿ? So it is the angle ಅಥವಾ direction shown by the freely suspended magnetic needle. Freely suspended magnetic needle ಏನು ನಮಗೆ ಡೈರೆಕ್ಷನ್ ತೋರಿಸುತ್ತಲ್ಲ ಆ ಡೈರೆಕ್ಷನ್ಗೆ ರೆಫರೆನ್ಸ್ ಆಗಿ ಹಾರಿಜಾಂಟಲ್ ಆ್ಯಂಗಲ್ನ ನಾವು ಯಾವುದೇ ಲೈನಿಗೆ ಮೆಜರ್ ಮಾಡಿದ್ರೆ ದಟ್ ವಿಲ್ ಬಿ ನೋನ್ ಆಸ್ magnetic bearing. Next is arbitrary bearing. So the angle made by a survey line with reference to arbitrary meridian is known as arbitrary bearing. Similar, same definitions: true bearing, magnetic bearing and arbitrary bearing. Andre the horizontal angle made by any survey line with reference to true bearing adre true meridian adre true bearing, arbitrary meridian adre arbitrary bearing, and magnetic meridian adre magnetic bearing. So these are the 3 definitions. Okay. So next is very important, system of bearings. There are bearings are expressed in 2 systems. One is whole circle bearing system and another one is quadrantal bearing system. So the ಎರಡು ಸಿಸ್ಟಮ್ ಆಫ್ ಬೇರಿಂಗ್ ಸಿಸ್ಟಮ್ ಇರುತ್ತೆ. ಸೊ ನಾವು ಮೆರಿಡಿಯನ್ ಅಂತಂದ್ರೇನು, ಬೇರಿಂಗ್ ಅಂತಂದ್ರೇನು ಅಂತೇಳಿ ಕಲ್ತ್ವಿ. ಇವಾಗ ಸಿಸ್ಟಮ್ ಆಫ್ ಬೇರಿಂಗ್ ಬರುತ್ತೆ ನಮಗೆ. 2 ಸಿಸ್ಟಮಲ್ಲಿ ಬರುತ್ತೆ ಬೇರಿಂಗು. ಒನ್ ಈಸ್ ಹೋಲ್ ಸರ್ಕಲ್ ಬೇರಿಂಗ್ ಸಿಸ್ಟಮ್, ದಟ್ ಈಸ್ ನೋನ್ ಆಸ್ WCB, and another one is reduced bearing system, that is RB. So now let us see what is WCB, whole circle bearing system. So very important, dear students, please make a note of it. Note ಮಾಡ್ಕೊಳ್ಳಿ ನೀವು. In this system the bearing of a line is always measured clockwise from the direction of the north of the meridian towards the line along the circle. The whole circle bearings of line have been shown in figure. Andre look at this. So this is north and this is south, this is east and this is west. So NSEW ಅಂತ north, south, east, west. ಇದು 4 ಏನು ಡೈರೆಕ್ಷನ್. ದಿಸ್ ಈಸ್ ದಿ ಡೈರೆಕ್ಷನ್, ಯಾವುದೋ ಒಂದು ಡೈರೆಕ್ಷನ್ ರೆಫರೆನ್ಸ್ ಆಗಿ ಇಟ್ಕೊಂಡಿದ್ದೀವಿ. ಸೊ ನಾವು ಯಾವುದೇ ಲೈನ್ ಬರಬೇಕಾದ್ರೆ ಲುಕ್ ಅಟ್ ದಿಸ್. ಇದು ಸಿ ಅನ್ನೋದನ್ನ ಸೆಂಟರ್ ಪಾಯಿಂಟ್ ಅಂತ ಕರೆಯೋಣ. CA is one line, CB is another line, CD is other line and CE is another line. There are 4 lines which are shown by arrow marks. So look at this. ಈ ಹೋಲ್ ಸರ್ಕಲ್ ಬೇರಿಂಗ್ ಸಿಸ್ಟಮ್ ಒಳಗಡೆ, ಸಿಸ್ಟಮ್ ಆಫ್ ಬೇರಿಂಗ್ ಅಲ್ಲಿ ಹೋಲ್ ಸರ್ಕಲ್ ಬೇರಿಂಗ್ ಸಿಸ್ಟಮ್ ಅಲ್ಲಿ ಏನಾಗುತ್ತೆ, CA ಅನ್ನೋ ಲೈನು ಯಾವ ಡೈರೆಕ್ಷನ್ ಅಲ್ಲಿದೆ ಅನ್ನೋದನ್ನ ಮೆಜರ್ ಮಾಡೋದು. ಇಲ್ಲಿ ನೋಡಿ, ಇಲ್ಲೇನು ಹೇಳ್ತಾರೆ, in this system the bearing of a line is always measured clockwise from the direction of the north of the meridian towards the line around the circle. So the whole circle bearing system ಅಲ್ಲಿ ನಾವು ಯಾವುದೇ ಲೈನ್ದು ಬೇರಿಂಗ್ ಮೆಜರ್ ಮಾಡಬೇಕಾದ್ರೆ ನಾವು ನಾರ್ತ್ನ ರೆಫರೆನ್ಸ್ ಆಗಿ ತಗೋತೀವಿ. ನಾರ್ತ್ನ ರೆಫರೆನ್ಸ್ ಆಗಿ ತಗೊಂಡು ಕ್ಲಾಕ್ ವೈಸ್ ಡೈರೆಕ್ಷನ್ ಮೆಜರ್ ಮಾಡ್ತಾ ಹೋಗ್ತೀವಿ. ಲುಕ್ ಅಟ್ ದಿಸ್.
ಸಿ ಎ ಅನ್ನೋ ಲೈನ್ದು ಬೇರಿಂಗ್ ಏನಾಗುತ್ತೆ ಅವಾಗ ದಿಸ್ ಲೆಟಸ್ ದಿಸ್ ಸಮ್ 30 ಡಿಗ್ರಿ ಅಂತ ಕರೆಯೋಣ ಅಥವಾ ಆಲ್ಫಾ ಅಂತ ಕರೆಯೋಣ. ಸೊ ಆಲ್ಫಾ ದಟ್ ಈಸ್ ಈಕ್ವಲ್ ಟು 30 ಡಿಗ್ರಿ. ಸೊ ದ ಬೇರಿಂಗ್ ಆಫ್ ಸಿ ಎ ಲೈನ್ ಈಸ್ ನೌ 30 ಡಿಗ್ರಿ ಬಿಕಾಸ್ ಇಟ್ ಹ್ಯಾಸ್ ಟು ಬಿ ಮೆಜರ್ಡ್ ಫ್ರಮ್ ದಿ ನಾರ್ತ್ ಟು ನಾರ್ತ್ ಆ್ಯಂಡ್ ಇನ್ ದಿ ಕ್ಲಾಕ್ ವೈಸ್ ಡೈರೆಕ್ಷನ್ ಕ್ಲಾಕ್ ಯಾವ ರೀತಿ ತಿರುಗುತ್ತೋ ಆ ಥರ ಕ್ಲಾಕ್ ವೈಸ್ ಡೈರೆಕ್ಷನ್. ಸಿಮಿಲರ್ಲಿ ನೆಕ್ಸ್ಟ್ ಸಿ ಬಿ ಇಸ್ ಅನದರ್ ಲೈನ್. ಅದರದ್ದು ಬೇರಿಂಗ್ ಏನಾಗಿರುತ್ತೆ ಬೀಟಾ ಅಂತ ಕರೆಯೋಣ. ಅದನ್ನು ನಾರ್ತಿಂದ ಮೆಜರ್ ಮಾಡಿದಾಗ ಎಲ್ಲಿ ಬರುತ್ತೆ? ಲುಕ್ ಅಟ್ ದಿಸ್ ಹಿಯರ್. ದಿಸ್ ಇಸ್ ನೋನ್ ಆಸ್ ಬೀಟಾ. ಇಟ್ ಈಸ್ which will be nearly equal to 170-180 degree. But because 180 degree ಇದು ಆಗಿರುತ್ತೆ ನಾರ್ತ್ ಸೌತ್, 180ಗಿಂತ ಸ್ವಲ್ಪ ಕಡಿಮೆ ಇದೆ ಅಂತಂದರೆ ಇದು 160-170 ಡಿಗ್ರಿ ಇದೆ ಅಂತ ಅನ್ಕೋಣ. ಸೊ ದಿಸ್ ಇಸ್ ಬೀಟಾ ಅಂತ ಕರೆಯೋಣ. ಸೊ ಟ್ರೂ ನಾರ್ತಿಂದ ನಾವು ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿ ಮೆಜರ್ ಮಾಡೋವಂಥ ಆ್ಯಂಗಲ್ ನಾವೇನಂತ ಕರಿತೀವಿ, ನಾವು ಅದನ್ನು ಹೋಲ್ ಸರ್ಕಲ್ ಬೇರಿಂಗ್ ಸಿಸ್ಟಮಲ್ಲಿ ಮೆಜರ್ ಮಾಡ್ತೀವಿ ಅಂತ ಕರಿತೀವಿ. ಸಿಮಿಲರ್ಲಿ ಸಿ ಡಿ ಈಸ್ ಅನದರ್ ಲೈನ್. ಸೊ ಈ ಇನ್ನೊಂದು ಲೈನ್ ಸಿ ಡಿ ಲೈನ್ ಏನಿದೆಲ್ಲ ಇದ್ರದ್ದು ಬೇರಿಂಗ್ ಏನಾಗುತ್ತೆ ಅವಾಗ ನಾರ್ತಿಂದ ಮೆಜರ್ ಮಾಡಿದಾಗ ಲುಕ್ ಅಟ್ ದಿಸ್ ಡೈರೆಕ್ಷನ್. ದಿಸ್ ಈಸ್ ಸಮ್ ವಾಟ್ 200. ಸೊ 200 ಡಿಗ್ರಿ ಅಂತ ತೋರಿಸ್ತಾರೆ. ಗ್ಯಾಮಾ ಅಂತ ಕರೆಯೋಣ, ಆಲ್ಫಾ ಬೀಟಾ ಗ್ಯಾಮಾ. ಸೊ ದಿಸ್ ಈಸ್ ನೋನ್ ಆಸ್ ದ ಬೇರಿಂಗ್ ಆಫ್ ಲೈನ್ ಸಿ ಡಿ ಲೈನ್ದು ಬೇರಿಂಗ್ ಆಗಿರುತ್ತೆ. ಬಟ್ ಸೊ ಈ ಹೋಲ್ ಸರ್ಕಲ್ ಬೇರಿಂಗಲ್ ಸಿಸ್ಟಮಲ್ಲಿ ಏನು ಮಾಡ್ತೀವಿ ನಾವು, ಲೈನ್ ನಾವು ಯಾವುದೇ ಕ್ವಾಡ್ರೆಂಟಲ್ಲಿ ಇರಲಿ, ಕ್ವಾಡ್ರೆಂಟ್ಸ್ ಗೊತ್ತಿರಬೇಕು ನಿಮಗೆ, 1 2 3 4 ಕ್ವಾಡ್ರೆಂಟ್ಸ್. ಯಾವುದೇ ಕ್ವಾಡ್ರೆಂಟಲ್ ಲೈನ್ ಬಂದರೂ ಕೂಡ ಅದನ್ನು ನಾವು ನಾರ್ತನ್ನು ರೆಫರೆನ್ಸ್ ಆಗಿಟ್ಕೊಂಡು ಆ್ಯಂಗಲ್ನ ಮೆಜರ್ ಮಾಡ್ತೀವಿ. ದಟ್ ಈಸ್ ನೋನ್ ಆಸ್ ಹೋಲ್ ಸರ್ಕಲ್ ಬೇರಿಂಗ್ ಸಿಸ್ಟಮ್. ಸಿಮಿಲರ್ಲಿ ಸಿ ಈಸ್ ದಿ ಲೈನ್ ವಿಚ್ ಕಮ್ಸ್ ಅಂಡರ್ 4th ಕ್ವಾಡ್ರೆಂಟ್. ಸೊ ಈ 4th ಕ್ವಾಡ್ರೆಂಟಲ್ಲಿ ಬರುತ್ತೆ. ಈ 4th ಕ್ವಾಡ್ರೆಂಟಲ್ಲಿ ಬರೋವಂಥ ಲೈನ್ದು ಬೇರಿಂಗ್ ಏನಾಗಿರುತ್ತೆ ನಾರ್ತಿಂದ ಮೆಜರ್ ಮಾಡಿದಾಗ ಇಟ್ ಸಮ್ ವಾಟ್ ಲುಕ್ಸ್ ಲೈಕ್ ದಿಸ್. ಇಲ್ಲಿ 315 ಅಂತ ಕೊಟ್ಟಿದ್ದಾನೆ. ಇದನ್ನು ಇನ್ನೊಂದು ಥೀಟಾ ಅಂತ ಏನೋ ಕರೆಯೋಣ, ಆಲ್ಫಾ ಬೀಟಾ ಗ್ಯಾಮಾ ಥೀಟಾ. ಸೊ ಇದೇನಾಗಿದೆ 315 ಈಸ್ ದಿ ಬೇರಿಂಗ್ ಆಫ್ ದಿ ಲೈನ್ ಸಿ ಇದು ಬೇರಿಂಗ್ ಆಫ್ ದಿ ಲೈನ್ ಆಗಿರುತ್ತೆ. ಸೊ ಈ ಹೋಲ್ ಸರ್ಕಲ್ ಬೇರಿಂಗ್ ಸಿಸ್ಟಮ್ ಒಳಗಡೆ ನಾವೇನು ಮಾಡ್ತೀವಿ, ಯಾವುದೇ ಲೈನ್ದು ಬೇರಿಂಗ್ ಮೆಜರ್ ಮಾಡಬೇಕಾದ್ರೆ ವಿ ವಿಲ್ ಟೇಕ್ ನಾರ್ತ್ ಆ್ಯಸ್ ರೆಫರೆನ್ಸ್, ಟ್ರೂ ನಾರ್ತ್ ಆ್ಯಸ್ ರೆಫರೆನ್ಸ್. ಸೊ ದಿಸ್ ಈಸ್ ಹೋಲ್ ಸರ್ಕಲ್ ಬೇರಿಂಗ್ ಸಿಸ್ಟಮ್. ನೆಕ್ಸ್ಟ್ ಈಸ್ ಕ್ವಾಡ್ರೆಂಟಲ್ ಬೇರಿಂಗ್ ಸಿಸ್ಟಮ್. ಇದನ್ನು ರೆಡ್ಯೂಸ್ ಬೇರಿಂಗ್ ಸಿಸ್ಟಮ್ ಅಂತ ಕರಿತೀವಿ. ಲುಕ್ ಅಟ್ ದಿಸ್. ಇನ್ ದಿಸ್ ಸಿಸ್ಟಮ್ ದ ಬೇರಿಂಗ್ಸ್ ಆಫ್ ಲೈನ್ ಈಸ್ ಮೆಜರ್ಡ್ ಫ್ರಮ್ ಐದರ್ ನಾರ್ತ್ ಆರ್ ಸೌತ್, clockwise or counterclockwise, whichever is nearer to the line towards the east or west. ಅಂದರೆ ನಾವು ಹೋಲ್ ಸರ್ಕಲ್ ಬೇರಿಂಗ್ ಸಿಸ್ಟಮಲ್ಲಿ ಏನು ಮಾಡ್ತಿದ್ವಿ, ನಾರ್ತಿಂದನೇ ಮೆಜರ್ ಮಾಡ್ತಿದ್ವಿ ಎಲ್ಲ ಲೈನ್ದು ಬೇರಿಂಗ್ಸ್ನ. ಬಟ್ ಹಿಯರ್ ಇನ್ ಕ್ವಾಡ್ರೆಂಟಲ್ ಬೇರಿಂಗ್ ಸಿಸ್ಟಮ್, ಕ್ಯೂಬಿ ಸಿಸ್ಟಮ್ ಅಥವಾ ಆರ್ ಬಿ ಸಿಸ್ಟಮ್ ಅಂತ ಕರಿತೀವಿ, ರೆಡ್ಯೂಸ್ ಬೇರಿಂಗ್ ಸಿಸ್ಟಮ್, ಇಲ್ಲೇನಾಗುತ್ತೆ ಐದರ್ ಫ್ರಮ್ ದಿ ನಾರ್ತ್ ಆರ್ ಫ್ರಮ್ ದಿ ಸೌತ್. ನಾರ್ತ್ ಆದರೂ ಆಗಿರ್ಬೋದು, ಸೌತ್ ಆದರೂ ಆಗಿರ್ಬೋದು, ಯಾವುದಕ್ಕೆ ನಿಯರ್ ಇದೆನೋ ಅದನ್ನು ರೆಫರೆನ್ಸ್ ಆಗಿ ಇಟ್ಕೊಂಡು ಬೇರಿಂಗ್ನ ಮೆಜರ್ ಮಾಡ್ತೀವಿ. ಇಲ್ಲಿ ನಾವು ಬರೀ ಕ್ಲಾಕ್ ವೈಸ್ ಅಷ್ಟೇ ಅಲ್ಲ, ಕೌಂಟ್ರ್ ಕ್ಲಾಕ್ ವೈಸ್ ಅಂದರೆ ಉಲ್ಟಾ, ಸೊ ರಿವರ್ಸ್ ಕ್ಲಾಕ್ ಅಂತ ಕರಿಬೋದು, ಕೌಂಟ್ರ್ ಕ್ಲಾಕ್ ಅಂತ ಕರಿಬೋದು. ಸೊ ಕೌಂಟ್ರ್ ಕ್ಲಾಕ್ ವೈಸಲ್ಲಿ ಕೂಡ ನಾವು ಬೇರಿಂಗ್ಸ್ನ ಮೆಜರ್ ಮಾಡ್ತೀವಿ. ಸೊ ನಾವು ಲುಕ್ ಅಟ್ ದಿಸ್ ಪಿಕ್ಚರ್. ಎ ಬಿ ಇಸ್ ದಿ ಲೈನ್ ವಿಚ್ ಇಸ್ ನಿಯರ್ ಟು ನಾರ್ತಿಗೆ ಹತ್ತಿರ ಇದೆ ತಾನೆ. ಸೊ ನಾರ್ತಿಗೆ ಅದು ನಾವು ಕ್ಲಾಕ್ ವೈಸ್ ಡೈರೆಕ್ಷನ್ ಮೆಜರ್ ಮಾಡಿದಾಗ ನಮಗೆ ಆಲ್ಫಾ ಸಿಗುತ್ತೆ. ಸೊ ಟುವರ್ಡ್ಸ್ ಈಸ್ಟ್, ನಾರ್ತ್ ಟುವರ್ಡ್ಸ್ ಈಸ್ಟ್ ಅಂತಂದರೆ ಎ ಬಿ ಅನ್ನೋದು ಏನಾಗಿದೆ, ನಾರ್ತ್ ಆಲ್ಫಾ ಈಸ್ಟ್ ಅಂತ ಬರಿಬೋದು ನಾವು. ನಾರ್ತ್ ಆಲ್ಫಾ ಈಸ್ಟ್, ಎನ್ ಆಲ್ಫಾ ಇ ಅಂತೇಳಿ. ಅಂದರೆ ಸೊ ಎ ಬಿ ಇದು ಬೇರಿಂಗ್ ಏನಾಗಿರುತ್ತೆ, ಎನ್ ಆಲ್ಫಾ ಇ ಅಂದರೆ ನಾರ್ತಿಂದ ಈಸ್ಟ್ ಕಡೆಗೆ ಆಲ್ಫಾ ಅನ್ನೋಷ್ಟು ಹೋಗಿದೆ ಅಂತ ನೋಡಿ. ಸಿಮಿಲರ್ಲಿ ಲುಕ್ ಅಟ್ ದಿಸ್ ಪಿಕ್ಚರ್. ಎ ಸಿ ಅನ್ನೋದೊಂದು ಲೈನ್ ಇದೆ ವಿಚ್ ಇಸ್ ನಿಯರ್ ಟು ನಾರ್ತ್ ಆರ್ ಸೌತ್. ಸೊ ಯಾವುದಕ್ಕೆ ನಿಯರ್ ಆಗಿದೆ ಎ ಸಿ ಅನ್ನೋ ಲೈನು, ನಾರ್ತಿಗೆ ಹತ್ರ ಇದೆನಾ, ಇಲ್ಲ, ಸೌತ್ ಲೈನ್ಗೆ ಹತ್ರ ಇದೆ. ಸೊ ಇವಾಗ ಏನಾಗುತ್ತೆ, ಇಲ್ಲಿ ನಾವು ಕೌಂಟ್ರ್ ಕ್ಲಾಕ್ ವೈಸ್ ಅಂದರೆ ಉಲ್ಟಾ ಮೆಜರ್ ಮಾಡ್ತೀವಿ, ರಿವರ್ಸ್ ಕ್ಲಾಕ್ ಆಗಿ. ಸೊ ವಿಚ್ ಗಿವ್ಸ್ ಅನ್ ಆ್ಯಂಗಲ್ ಬೀಟಾ. ದಿಸ್ ಇಸ್ ದಿ ಬೇರಿಂಗ್ ಆಫ್ ಎ ಸಿ. ಸೊ ಇದರದ್ದು ಬೇರಿಂಗ್ ಹೇಗೆ ಬರಿಬೋದು ನಾವೀಗ, ಸೌತ್ ಬೀಟಾ ಈಸ್ಟ್ ಅಂತ ಬರಿಬೋದು. ಅಂದರೆ ಎ ಸಿ ಲೈನು ಸೌತಿಂದ ಈಸ್ಟ್ ಕಡೆಗೆ ಬೀಟಾ ಅಷ್ಟು ಹೋಗಿದೆ ಅಂತ ಅರ್ಥ. ಓಕೆ. ಸಿಮಿಲರ್ಲಿ ಥರ್ಡ್ ಕ್ವಾಡ್ರೆಂಟ್. ಇಲ್ಲಿ ನೋಡಿ ಕ್ವಾಡ್ರೆಂಟ್ಸ್ 1 2 3 4. ಸೊ 4 ಕ್ವಾಡ್ರೆಂಟ್ಸ್ ಅಂತ ಕರಿಬೋದು. ದಿಸ್ ಇಸ್ ಫಸ್ಟ್ ಕ್ವಾಡ್ರೆಂಟ್, ದಿಸ್ ಇಸ್ ಸೆಕೆಂಡ್, ದಿಸ್ ಇಸ್ ಥರ್ಡ್ ಆ್ಯಂಡ್ ದಿಸ್ ಇಸ್ ಫೋರ್ತ್. ನಾರ್ತ್ ಈಸ್ಟ್ ಫಸ್ಟು, ಈಸ್ಟ್ ಸೌತ್ ಸೆಕೆಂಡ್ ಕ್ವಾಡ್ರೆಂಟು, ಸೌತ್ ವೆಸ್ಟ್ ಥರ್ಡ್ ಕ್ವಾಡ್ರೆಂಟ್ ಆ್ಯಂಡ್ ವೆಸ್ಟ್ ನಾರ್ತ್ ಈಸ್ ಫೋರ್ತ್ ಕ್ವಾಡ್ರೆಂಟ್ ಅಂತ ಕರೆಯೋಣ. ಸೊ ಇಲ್ಲಿ ನೋಡಿ ಎ ಬಿ ಆಯಿತು, ಎ ಸಿ ಆಯಿತು, ಎ ಡಿ ಲೈನ್ ಯಾವುದಕ್ಕೆ ಹತ್ತಿರದಲ್ಲಿದೆ, ಐದರ್ ನಾರ್ತ್ ಆರ್ ಸೌತಿಗೆ ಹತ್ತಿರ ಇರುತ್ತಲ್ಲ, ಸೌತಿಗೆ ಹತ್ತಿರ ಇದೆ. ಸೌತಿಂದ ನಾವು ಟುವರ್ಡ್ಸ್ ವೆಸ್ಟ್ ಅಂದರೆ ಕ್ಲಾಕ್ ವೈಸ್ ಹೋಗ್ತೀವಿ ನಾವು. ಸೊ ಇದ್ರದ್ದು ಬೇರಿಂಗ್ ಏನಾಗುತ್ತೆ, ಎ ಡಿ ಲೈನ್ದು ಬೇರಿಂಗ್ ಏನಾಗುತ್ತೆ, ಸೌತ್ ಥೀಟಾ ವೆಸ್ಟ್ ಆಗುತ್ತೆ. ಸೌತ್ ಥೀಟಾ ವೆಸ್ಟ್ ಅಂದರೆ ಥೀಟಾ ಇಸ್ ದಿ ಆ್ಯಂಗಲ್ ಮೇಡ್ ಬೈ ದಿ ಲೈನ್ ಎ ಡಿ ವಿತ್ ರೆಫರೆನ್ಸ್ ಟು ಸೌತ್ ಪೋಲ್. ಓಕೆ. ಸೊ ದಿಸ್ ಈಸ್ ಕ್ವಾಡ್ರೆಂಟಲ್ ಬೇರಿಂಗ್. ಸಿಮಿಲರ್ಲಿ ಲಾಸ್ಟ್ ಇನ್ನೊಂದು ಲೈನ್ ಇದೆ ಎ ಎಫ್ ಅನ್ನೋದು ಯಾವುದಕ್ಕೆ ಹತ್ತಿರದಲ್ಲಿದೆ, ಸೌತ್ಗೋ ನಾರ್ತಿಗೆ ಹತ್ತಿರದಲ್ಲಿ. ಸೊ ಅಗೇನ್ ಇಟ್ ಈಸ್ ಕೌಂಟ್ರ್ ಕ್ಲಾಕ್ ವೈಸ್. ಸೊ ಇಟ್ ಈಸ್ ಮೆಜರ್ಡ್ ಲೈಕ್ ದಿಸ್, ಕೌಂಟ್ರ್ ಕ್ಲಾಕ್ ವೈಸ್ ಮೆಜರ್ ಮಾಡ್ತೀವಿ ನಾವು. ಇದು 5 ಆಗಿರುತ್ತೆ, 5 ಅಂತ ಕರೆಯೋಣ.
ಸೊ ಎ ಎಫ್ ಅನ್ನೋ ಲೈನ್ ಎಷ್ಟಾಗಿರುತ್ತೆ ಬೇರಿಂಗು ನಾರ್ತ್ 5 ವೆಸ್ಟ್, ನಾರ್ತ್ 5 ವೆಸ್ಟ್. 5 is the angle made by the line AF with reference to north. So this is how a quadrantal bearing system is considered while measuring the bearings of different lines. So the angle at any station in a plane is divided into 4 quadrants by 2 lines and right angles to each other. ಸೊ ಯಾವುದೇ ಲೈನನ್ನು ನಾವು ಮೆಜರ್ ಮಾಡಬೇಕಾದ್ರೆ 4 ಕ್ವಾಡ್ರೆಂಟಲ್ ಸಿಸ್ಟಮಲ್ಲಿ ಯಾವ ಕ್ವಾಡ್ರೆಂಟ್ ಬರುತ್ತೆ ಅನ್ನೋದನ್ನು ನೋಡ್ಬೇಕು. ನಾನು ಹೇಳಿದೆ ಫಸ್ಟ್ ಕ್ವಾಡ್ರೆಂಟ್, ಸೆಕೆಂಡ್, ಥರ್ಡ್ ಆ್ಯಂಡ್ ಫೋರ್ತ್. ಸೊ ದಿಸ್ ಯು ಕ್ಯಾನ್ ರಿಮೆಂಬರ್ ವೆರಿ ಈಸಿಲಿ. ಓಕೆ, ಸೊ ದಿಸ್ ಇಸ್ ದ ಡಿಫ್ರೆನ್ಸ್ ಬಿಟ್ವೀನ್ WCB ಆ್ಯಂಡ್ ಕ್ವಾಡ್ರೆಂಟ್ QB ಸಿಸ್ಟಮ್. ಸೊ ಹೋಲ್ ಸರ್ಕಲ್ ಬೇರಿಂಗ್ ಸಿಸ್ಟಮ್ ಮತ್ತು ಕ್ವಾಡ್ರೆಂಟಲ್ ಬೇರಿಂಗ್ ಸಿಸ್ಟಮ್ದು ಇದು ಡಿಫ್ರೆನ್ಸ್ ಆಗಿರುತ್ತೆ. ನೋಡಿ, ಹೋಲ್ ಸರ್ಕಲ್ ಬೇರಿಂಗಲ್ಲಿ ಏನು ಮಾಡ್ತೀವಿ ನಾವು, ಎಲ್ಲ ಲೈನ್ದು ಡೈರೆಕ್ಷನ್ ನಾರ್ತಿಂದನೇ ರೆಫರೆನ್ಸ್ ತಗೋತೀವಿ. ಸೊ ನಾರ್ತಿಂದನೇ ಕ್ಲಾಕ್ ವೈಸೇ ಮೆಷರ್ ಮಾಡಬೇಕು. ಸೊ ದಟ್ ಈಸ್ ದ ಕಂಡೀಷನ್. QB ಸಿಸ್ಟಮಲ್ಲಿ ಕ್ವಾಡ್ರೆಂಟಲ್ ಬೇರಿಂಗಲ್ಲಿ ಏನಾಗುತ್ತೆ, ಸೊ ನಾವು ಯಾವ ಡೈರೆಕ್ಷನ್ಗೆ ಹತ್ತಿರದಲ್ಲಿದೆ, ಐದರ್ ಟು ದಿ ನಾರ್ತ್ ಆರ್ ಟು ದಿ ಸೌತ್, ಯಾವುದಕ್ಕೆ ಹತ್ತಿರದಲ್ಲಿದೆನೋ ಅದರ ರೆಫರೆನ್ಸ್ ಆಗಿ ಇಟ್ಕೊಂಡು ಬೇರಿಂಗ್ನ ಮೆಜರ್ ಮಾಡ್ತೀವಿ. ದಟ್ ಈಸ್ ಕ್ವಾಡ್ರೆಂಟಲ್ ಬೇರಿಂಗ್ ಸಿಸ್ಟಮ್. ಸೊ ದೀಸ್ ಆರ್ ನಾರ್ತ್, ಸೌತ್ ಆ್ಯಂಡ್ ಈಸ್ಟ್ ವೆಸ್ಟ್ ಲೈನ್ಸ್. ದ ಬೇರಿಂಗ್ ಈಸ್ reckoned from 0 to 90 degree in each quadrant. Quadrantal lines of these lines have been shown in figure. Quadrantal bearings are also called as reduced bearing system. So as I said earlier, so quadrantal QB system ಅಥವಾ RB system ಅಂತಾನೂ ಕರೀತಾರೆ, reduced bearing ಅಂತಾನೂ ಕರೀತಾರೆ. ಸೊ ಪ್ರತಿಯೊಂದು ಕ್ವಾಡ್ರೆಂಟು 90 ಡಿಗ್ರಿ ಇರುತ್ತೆ. ಇದು 0 to 90, ಇದು 90 to 180, 180 to 270, 270 to 360. ಈ ಥರ 4 ಕ್ವಾಡ್ರೆಂಟ್, 1, 2, 3 and 4 ಕ್ವಾಡ್ರೆಂಟ್. ಸೊ ದಿಸ್ ಈಸ್ ಹೌ ಇಟ್ ಈಸ್ ಡಿವೈಡೆಡ್. ಅದಕ್ಕೆ ನಾವು ಕ್ವಾಡ್ರೆಂಟಲ್ ಬೇರಿಂಗ್ ಸಿಸ್ಟಮ್ ಅಂತಲೂ ಕರಿತೀವಿ ಅಥವಾ ರೆಡ್ಯೂಸ್ ಬೇರಿಂಗ್ ಸಿಸ್ಟಮ್ ಅಂತಲೂ ಕರಿತೀವಿ. ಸೊ ನಾವು so it is very important. You can observe in your previous question paper, there are so many times that this difference is asked, difference between WCB and QB system. So quadrantal bearing system ಮತ್ತು ಹೋಲ್ ಸರ್ಕಲ್ ಬೇರಿಂಗ್ ಸಿಸ್ಟಮ್ ಮಧ್ಯೆ ಇರ್ತಕ್ಕಂಥ ಡಿಫ್ರೆನ್ಸ್ ಏನಂತ ಮಿನಿಮಮ್ 5 ಮಾರ್ಕ್ಸಿಗೆ ಕೇಳ್ತಾರೆ, ಸಮ್ಟೈಮ್ಸ್ ಜಾಸ್ತಿ ಮಾರ್ಕ್ಸಿಗೆ ಕೇಳಿದ್ದಾರೆ. ಏನಂತ ಅಂದಾಗ ನೋಡ್ತಾ ಹೋಗೋಣ. The horizontal angle which is made by the survey line with the magnetic north in a clockwise direction is known as whole circle bearing system. ಅಂದರೆ ಹಾರಿಜಾಂಟಲ್ ಆ್ಯಂಗಲ್, ಯಾವುದೇ ಒಂದು ಲೈನ್ದು ಹಾರಿಜಾಂಟಲ್ ಆ್ಯಂಗಲ್ಲು ಅಥವಾ ಅದನ್ನು ಬೇರಿಂಗ್ ಅಂತ ಕರೆಯೋಣ, ಅದು ಏನಾಗಿರುತ್ತೆ, ಮ್ಯಾಗ್ನೆಟಿಕ್ ನಾರ್ತ್ ಇರುತ್ತಲ್ಲ ಅದರದ್ದು ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿ ಮೆಷರ್ ಮಾಡೋದಕ್ಕೆ ಬರೋವಂಥದ್ದು ಹೋಲ್ ಸರ್ಕಲ್ ಬೇರಿಂಗ್ ಸಿಸ್ಟಮ್ ಆಗುತ್ತೆ. ಬೇರೆ ಕ್ವಾಡ್ರೆಂಟಲ್ ಬೇರಿಂಗ್ ಸಿಸ್ಟಮಲ್ಲಿ ದ ಹಾರಿಜಾಂಟಲ್ ಆ್ಯಂಗಲ್ ವಿಚ್ ಇಸ್ ಮೇಡ್ ಬೈ ದಿ ಸರ್ವೆ ಲೈನ್ ವಿತ್ ದಿ magnetic north or south, whichever is near. The line is eastward or westward direction is known as quadrantal bearing system. So this is the first difference. Whole circle bearing system ಅಲ್ಲಿ ಏನು ಮಾಡ್ತೀವಿ ನಾವು, ಮ್ಯಾಗ್ನೆಟಿಕ್ ನಾರ್ತನ್ನು ರೆಫರೆನ್ಸ್ ಆಗಿ ಇಟ್ಕೊಂಡು ಕ್ಲಾಕ್ ವೈಸ್ ಡೈರೆಕ್ಷನಲ್ಲೇ ಮೆಜರ್ ಮಾಡಿಬಿಟ್ಟು ನಾವು ಲೈನ್ದು ಬೇರಿಂಗ್ನ ಫೈಂಡ್ ಔಟ್ ಮಾಡ್ತೀವಿ. ಕ್ವಾಡ್ರೆಂಟಲ್ ಬೇರಿಂಗ್ ಸಿಸ್ಟಮಲ್ಲಿ ಏನು ಮಾಡ್ತೀವಿ, 4 ಕ್ವಾಡ್ರೆಂಟಾಗಿ ಡಿವೈಡ್ ಮಾಡ್ತೀವಿ, 1, 2, 3, 4 ಅಂತೇಳಿ. ಸೊ ನಮ್ಮ ಲೈನು ಐದರ್ ಇಟ್ ಈಸ್ ನಿಯರ್ ಟು ನಾರ್ತ್ ಆರ್ ಇಟ್ ಈಸ್ ನಿಯರ್ ಟು ಸೌತ್, ವಿಚೆವರ್ ಇಸ್ ನಿಯರ್. ನಾರ್ತಿಗೆ ಹತ್ತಿರದಲ್ಲಿದ್ದರೆ ನಾರ್ತ್ ರೆಫರೆನ್ಸ್ ತೊಗೋಬೇಕು, ಸೌತಿಗೆ ಹತ್ತಿರದಲ್ಲಿದ್ದರೆ ಸೌತ್ ರೆಫರೆನ್ಸ್ ತೊಗೋಬೇಕು. ನಾರ್ತಿಗೆ ಹತ್ತಿರದಲ್ಲಿದ್ದು ಈಸ್ಟ್ ಕಡೆಗಿದ್ರೆ ನಾರ್ತ್ ಈಸ್ಟ್ ಕಡೆಗೆ ನಾವು ಆ್ಯಂಗಲ್ನ ಮೆಜರ್ ಮಾಡಬೇಕು. ನಾರ್ತಿಗೆ ಹತ್ತಿರದಲ್ಲಿದ್ದು ವೆಸ್ಟ್ ಕಡೆಗಿದ್ರೆ ನಾರ್ತ್ ವೆಸ್ಟ್ ಕಡೆ. ಸಿಮಿಲರ್ಲಿ ಸೌತಿಗೆ ಹತ್ತಿರದಲ್ಲಿದ್ದು ಈಸ್ಟ್ ಕಡೆ ಇದ್ದರೆ ಸೌತ್ ಈಸ್ಟ್, ಸೌತಿಗೆ ಹತ್ತಿರದಲ್ಲಿದ್ದು ಲೈನು ವೆಸ್ಟ್ ಕಡೆಗಿದ್ರೆ ಸೌತ್ ವೆಸ್ಟ್. ಸೊ ದಿಸ್ ಈಸ್ ಅ ಕ್ವಾಡ್ರೆಂಟಲ್ ಬೇರಿಂಗ್ ಸಿಸ್ಟಮ್. ನೆಕ್ಸ್ಟ್ ಸೆಕೆಂಡ್ ಒನ್ ಈಸ್ ಇನ್ ಹೋಲ್ ಸರ್ಕಲ್ ಬೇರಿಂಗ್ ಸಿಸ್ಟಮ್ ಮ್ಯಾಗ್ನೆಟಿಕ್ ನಾರ್ತ್ ಈಸ್ ಕನ್ಸಿಡರ್ಡ್ ಆಸ್ ದಿ ರೆಫರೆನ್ಸ್ ಲೈನ್. ಸೊ WCB ಒಳಗಡೆ ಮ್ಯಾಗ್ನೆಟಿಕ್ ನಾರ್ತ್ ಏನು ನಾವು ಅಪ್ವರ್ಡ್ ಡೈರೆಕ್ಷನಲ್ಲಿ ಇದೆಯಲ್ಲ ಅದನ್ನು ನಾವು ರೆಫರೆನ್ಸ್ ಆಗಿ ತಗೋತೀವಿ. ವೆರಾಸ್ ಇನ್ ಕ್ವಾಡ್ರೆಂಟಲ್ ಬೇರಿಂಗ್ ಸಿಸ್ಟಮ್ ಬೋತ್ ಮ್ಯಾಗ್ನೆಟಿಕ್ ನಾರ್ತ್ ಆಸ್ ವೆಲ್ ಆಸ್ ಸೌತ್ ಲೈನ್ಸ್ ಆರ್ ಕನ್ಸಿಡರ್ಡ್ ಆಸ್ ರೆಫರೆನ್ಸ್ ಲೈನ್. ಸೊ ನಾರ್ತ್ ಮ್ಯಾಗ್ನೆಟಿಕ್ ನಾರ್ತನ್ನು ಮಾತ್ರ ರೆಫರೆನ್ಸ್ ಆಗಿ ತಗೊಳ್ಳೋವಂಥದ್ದು ಹೋಲ್ ಸರ್ಕಲ್ ಬೇರಿಂಗ್ ಸಿಸ್ಟಮ್. ವೆರಾಸ್ ಮ್ಯಾಗ್ನೆಟಿಕ್ ನಾರ್ತ್ ಆರ್ ಮ್ಯಾಗ್ನೆಟಿಕ್ ಸೌತ್ ಇದನ್ನು ಎರಡನ್ನೂ ಕನ್ಸಿಡರ್ ಮಾಡೋದು ಕ್ವಾಡ್ರೆಂಟಲ್ ಬೇರಿಂಗ್ ಸಿಸ್ಟಮ್. ನೆಕ್ಸ್ಟ್ ಈಸ್ ಇನ್ ಹೋಲ್ ಸರ್ಕಲ್ ಬೇರಿಂಗ್ ಓನ್ಲಿ ಕ್ಲಾಕ್ ವೈಸ್ ಆ್ಯಂಗಲ್ ಈಸ್ ಟೇಕನ್ ಫ್ರಮ್ ದಿ ರೆಫರೆನ್ಸ್ ಸರ್ವೆ ಲೈನ್. In quadrantal bearing system, both clockwise as well as anti-clockwise angles are taken from reference as survey line. So whole circle bearing ಅಲ್ಲಿ ನಾವು ಬರೀ ಕ್ಲಾಕ್ವೈಸ್ ಡೈರೆಕ್ಷನಲ್ಲಿ ಬರೋವಂಥ ಆ್ಯಂಗಲ್ಸ್ನ ಅಷ್ಟೇ ನಾವು ಬೇರಿಂಗ್ಸ್ ಆಗಿ ಕನ್ಸಿಡರ್ ಮಾಡ್ತೀವಿ. ವೆರಸ್ ಕ್ವಾಡ್ರೆಂಟಲ್ ಬೇರಿಂಗ್ ಸಿಸ್ಟಮಲ್ಲಿ ಐದರ್ ಕ್ಲಾಕ್ವೈಸ್ ಆರ್ ಆ್ಯಂಟಿ ಕ್ಲಾಕ್ವೈಸ್, ಕೌಂಟರ್ ಕ್ಲಾಕ್ವೈಸ್. ಸೊ ಅದನ್ನೆರಡನ್ನು ಕನ್ಸಿಡರ್ ಮಾಡ್ತೀವಿ. ದಟ್ ಈಸ್ ಒನ್ ಡಿಫ್ರೆನ್ಸ್. ಇನ್ ಹೋಲ್ ಸರ್ಕಲ್ ಬೇರಿಂಗ್ ಸಿಸ್ಟಮ್ ದ ವ್ಯಾಲ್ಯೂ ಆಫ್ ಬೇರಿಂಗ್ಸ್ ರೇಂಜಸ್ ಫ್ರಮ್ 0 to 360. ಹೋಲ್ ಸರ್ಕಲ್ ಬೇರಿಂಗ್ ಸಿಸ್ಟಮಲ್ಲಿ ನಮ್ಮ ಬೇರಿಂಗ್ ವ್ಯಾಲ್ಯೂಸು 0 ಇಂದ 360 ವೇರಿ ಆಗುತ್ತೆ. ಸೊ ಯಾವುದೋ ಒಂದು AB ಲೈನ್ದು ಒಂದು 30 ಡಿಗ್ರಿ ಇತ್ತು, BC ಲೈನ್ದು 110 ಡಿಗ್ರಿ ಇತ್ತು, CD ಲೈನ್ದು 200 ಡಿಗ್ರಿ ಇತ್ತು, DE ಲೈನ್ದು 330 ಡಿಗ್ರಿ, 360, 350 ಡಿಗ್ರಿ ಇತ್ತು, ಆ ಥರ. ಸೊ 0 to 360 ರೇಂಜಲ್ಲಿ ಬರುತ್ತೆ WCB. ಸೊ ಅದೇ ಕ್ವಾಡ್ರೆಂಟಲ್ ಬೇರಿಂಗ್ ಸಿಸ್ಟಮ್ ಒಳಗಡೆ ಏನಾಗುತ್ತೆ, ನಮಗೆ 4 ಕ್ವಾಡ್ರೆಂಟ್ಸ್ ಇರೋದ್ರಿಂದ
ಓನ್ಲಿ 0 to 90 ಡಿಗ್ರಿಯಲ್ಲಿ ಅಷ್ಟೇ ಬರುತ್ತೆ. ಸೊ ದಟ್ ಈಸ್ ಒನ್ ಆಫ್ ದಿ ವೆರಿ ಇಂಪಾರ್ಟೆಂಟ್ ಡಿಫ್ರೆನ್ಸ್. ಸೊ WCB ಒಳಗಡೆ ನಮ್ಮದು ವ್ಯಾಲ್ಯೂಸು 0 to 360 ಇರುತ್ತೆ, QB ಒಳಗಡೆ 0 to 90 ಇರುತ್ತೆ. ಸೊ ದಟ್ ಈಸ್ ಒನ್ ಡಿಫ್ರೆನ್ಸ್. ನೆಕ್ಸ್ಟ್, ದ ಎಕ್ಸಾಂಪಲ್ ಆಫ್ ಡುವಲ್ ಸರ್ಕಲ್ ಬೇರಿಂಗ್ ಸಿಸ್ಟಮ್ ಆರ್ 30 ಡಿಗ್ರಿ, 45 ಡಿಗ್ರಿ, 170 ಡಿಗ್ರಿ ಆ್ಯಂಡ್ 230 ಡಿಗ್ರಿ ಈ ಥರ ಬರುತ್ತೆ. ಸೊ ಕ್ವಾಡ್ರಂಟಲ್ ಬೇರಿಂಗ್ ಸಿಸ್ಟಮಲ್ಲಿ ಏನಾಗುತ್ತೆ, ನಾರ್ತ್ 35 ಡಿಗ್ರಿ ಈಸ್ಟ್, ಸೌತ್ 40 ಡಿಗ್ರಿ ಈಸ್ಟ್, ನಾರ್ತ್ 65 ಡಿಗ್ರಿ ವೆಸ್ಟ್ ಆ್ಯಂಡ್ ಸೌತ್ 25 ಡಿಗ್ರಿ ವೆಸ್ಟ್ ಈ ಥರ ಬರ್ತಾ ಹೋಗುತ್ತೆ. ಸೊ ದಿಸ್ ಈಸ್ the difference between quadrantal bearing system and whole circle bearing system. Okay, so that is the difference between WCB and quadrantal bearing system, so which you have to memorize and make a note of it. So it will be helpful for your examinations. Next is conversion of whole circle bearing system into quadrantal bearing system. So ನಿಮಗೆ ಎಕ್ಸಾಮಿನೇಷನ್ ಅಲ್ಲಿ ಹೋಲ್ ಸರ್ಕಲ್ ಬೇರಿಂಗ್ ಸಿಸ್ಟಮ್ ಅಲ್ಲಿ ನಿಮಗೆ ರೀಡಿಂಗ್ಸ್ನ ಕೊಡ್ತಾರೆ, ಅದನ್ನು ಕ್ವಾಡ್ರಂಟಲ್ ಬೇರಿಂಗ್ ಕನ್ವರ್ಟ್ ಮಾಡಿ ಅಂತ ಹೇಳ್ತಾರೆ. ಸೊ ಸಮ್ಟೈಮ್ಸ್ ಕ್ವಾಡ್ರಂಟಲ್ ಬೇರಿಂಗ್ ಸಿಸ್ಟಮಲ್ಲಿ ಕ್ವಶನ್ಸ್ನ ಕೊಡ್ತಾರೆ, ಕನ್ವರ್ಟ್ ಇಟ್ ಇಂಟು ಹೋಲ್ ಸರ್ಕಲ್ ಬೇರಿಂಗ್. ಸೊ ಬೋತ್ ಆರ್ ಪಾಸಿಬಲ್. ಸೊ ದ ಹೋಲ್ ಸರ್ಕಲ್ ಬೇರಿಂಗ್ ಆಫ್ ಎ ಲೈನ್ ಕ್ಯಾನ್ ಬಿ ಕನ್ವರ್ಟೆಡ್ ಟು quadrantal bearing by reducing it to an angle less than 90 degree, which has the same numerical value of trigonometrical functions. Rule of conversions of whole circle bearing into quadrantal bearing are ಏನೇನು, ಮೊದಲನೇದು ಹೋಲ್ ಸರ್ಕಲ್ ಬೇರಿಂಗ್ ಸಿಸ್ಟಮ್ 0 to 90 ಡಿಗ್ರಿ ಇತ್ತು ಅಂದರೆ ಅದು ನಾರ್ತ್ ಈಸ್ಟ್ ಕ್ವಾಡ್ರಂಟಲ್ ಇರುತ್ತೆ. ಸೊ ಅವಾಗ ಕ್ವಾಡ್ರಂಟಲ್ ಬೇರಿಂಗ್ ಈಕ್ವಲ್ ಟು ಹೋಲ್ ಸರ್ಕಲ್ ಬೇರಿಂಗ್. ಅಂದರೆ 0 to 90 ಡಿಗ್ರಿ ಒಳಗೆ ಬಂತು ಹೋಲ್ ಸರ್ಕಲ್ ಬೇರಿಂಗ್ ಸಿಸ್ಟಮಲ್ಲಿ ನಮ್ಮದು ಬೇರಿಂಗ್ ಅಂತಂದರೆ, ಸೊ ಅದನ್ನು ಕ್ವಾಡ್ರಂಟಲ್ ಬೇರಿಂಗ್ ಸಿಸ್ಟಮಲ್ಲೂ ಸೇಮ್ ಇರುತ್ತೆ ಅಂತ ಅರ್ಥ. ಗಾಟ್ ಇಟ್. ಸೊ ನೆಕ್ಸ್ಟ್ ಸೆಕೆಂಡ್ ರೂಲ್ ಏನು ಹೇಳುತ್ತೆ, ಇಫ್ ದ ವ್ಯಾಲ್ಯೂ ಆಫ್ ದಿ ಬೇರಿಂಗ್ ಈಸ್ ಬಿಟ್ವೀನ್ 90 to 180, ಅಂದರೆ 90 ಡಿಗ್ರಿಯಿಂದ 180 ಡಿಗ್ರಿಗಿತ್ತು ಅಂತಂದರೆ ಅದು ಸೌತ್ ಈಸ್ಟ್ ಅಂದರೆ ಸೆಕೆಂಡ್ ಕ್ವಾಡ್ರಂಟಲ್ ಬರುತ್ತೆ. ಅವಾಗ ನಮ್ಮ ಕ್ವಾಡ್ರಂಟಲ್ ಬೇರಿಂಗ್ ಸಿಸ್ಟಮ್ ಏನು ಮಾಡಬೇಕು, 180 ಮೈನಸ್ ಹೋಲ್ ಸರ್ಕಲ್ ಬೇರಿಂಗ್ ಸಿಸ್ಟಮ್ ಮಾಡಬೇಕಾಗುತ್ತೆ. 180 ಮೈನಸ್ ಬೇರಿಂಗ್ ಅಚೀವ್ಡ್ ಅಥವಾ ಬೇರಿಂಗ್ ಅರೈವ್ಡ್ ಇನ್ ಹೋಲ್ ಸರ್ಕಲ್ ಬೇರಿಂಗ್ ಸಿಸ್ಟಮ್, ಈ ರೂಲ್ನ ಫಾಲೋ ಮಾಡಬೇಕು. ನೆಕ್ಸ್ಟ್ ಥರ್ಡ್ ಒನ್ ಈಸ್ ಇಫ್ ಇಟ್ ಈಸ್ ಬಿಟ್ವೀನ್ 180 to 270, ಹೋಲ್ ಸರ್ಕಲ್ ಬೇರಿಂಗ್ ಒಳಗಡೆ 180ಇಂದ 270 ಇತ್ತು ಅಂತಂದರೆ ಅದು ಸೌತ್ ವೆಸ್ಟಿಗೆ ಬರುತ್ತೆ ಕ್ವಾಡ್ರೆಂಟ್, ಅಂದರೆ ಥರ್ಡ್ ಕ್ವಾಡ್ರೆಂಟ್. ಸೊ ಕ್ವಾಡ್ರಂಟಲ್ ಬೇರಿಂಗ್ ಸಿಸ್ಟಮ್ಗೆ ಹೋಲ್ ಸರ್ಕಲ್ ಬೇರಿಂಗ್ ಸಿಸ್ಟಮ್ ಮೈನಸ್ 180 ಡಿಗ್ರೀಸ್ ಮಾಡಬೇಕಾಗುತ್ತೆ. ಸೊ ಇದು ಥರ್ಡ್ ರೂಲ್. ಆ್ಯಂಡ್ ದ ಫೋರ್ತ್ ರೂಲ್ ಈಸ್ ವೆನ್ ಇಟ್ ಈಸ್ ಬಿಟ್ವೀನ್ 270 ಆ್ಯಂಡ್ 360, ಅಂದರೆ ಫೋರ್ತ್ ಕ್ವಾಡ್ರಂಟಲ್ ಬಂದಾಗ, ವೆನ್ ದ ಬೇರಿಂಗ್ ಈಸ್ ಬಿಟ್ವೀನ್ 270 to 360 ಡಿಗ್ರಿ ಬಂದಾಗ, ಸೊ ಅದು ನಾರ್ತ್ ವೆಸ್ಟಲ್ಲಿರುತ್ತೆ, ಅದನ್ನು ಕ್ವಾಡ್ರಂಟಲ್ ಬೇರಿಂಗ್ ಸಿಸ್ಟಮಿಗೆ ಕನ್ವರ್ಟ್ ಮಾಡಬೇಕು ಅಂದರೆ 360 ಮೈನಸ್ WCB ಬಂದಿರೋಂಥ ಬೇರಿಂಗ್ ಹೋಲ್ ಸರ್ಕಲ್ ಬೇರಿಂಗ್. ಸೊ ಅದು ಮಾಡಬೇಕು. ಸೊ ಈ 4 ರೂಲ್ಸ್ನ ಇಟ್ಸ್ ವೆರಿ ಸಿಂಪಲ್. ಇಫ್ ಯು ಜಸ್ಟ್ ಮೇಕ್ ಅ ಡ್ರಾಯಿಂಗ್ ಓವರ್ ಆನ್ ಯುವರ್ ನೋಟ್ಬುಕ್ ಒಳಗೆ ಡ್ರಾಯಿಂಗ್ ಮಾಡಿಬಿಟ್ಟು ಫಸ್ಟ್ ಸೆಕೆಂಡ್ ಥರ್ಡ್ ಕ್ವಾಡ್ರೆಂಟ್ ಹಾಕಿಬಿಟ್ಟು ಸೊ ಒಂದ್ಸಲ ನೀವು ರೀಡ್ ಮಾಡಿದ್ರೆ ಇಟ್ ಈಸ್ ವೆರಿ ಈಸಿ ಟು ಮೆಮೊರೈಸ್. ಜ್ಞಾಪಕ ಇಟ್ಕೊಳ್ಳಿಕ್ಕೆ ತುಂಬ ಈಸಿ ಇದೆ. ಪ್ರಾಬ್ಲಮ್ ಸಾಲ್ವ್ ಮಾಡಿದ್ರೆ ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ. ಸೊ ನೆಕ್ಸ್ಟ್ ಒಂದು ಸಿಂಪಲ್ ಪ್ರಾಬ್ಲಮ್ನ ಲೆಟ್ ಅಸ್ ಟ್ರೈ ಟು ಸಾಲ್ವ್. ಕನ್ವರ್ಟ್ ದ ಫಾಲೋಯಿಂಗ್ WCB ಟು ಕ್ವಾಡ್ರಂಟಲ್ ಬೇರಿಂಗ್. ಸೊ ನಮಗೆ ಕೊಟ್ಟಿರುವಂಥ ಹೋಲ್ ಸರ್ಕಲ್ ಬೇರಿಂಗ್ ರೀಡಿಂಗ್ಸ್ನ ಕ್ವಾಡ್ರಂಟಲ್ ಬೇರಿಂಗ್ಗೆ ಕನ್ವರ್ಟ್ ಮಾಡಿ ಅಂತ. ಮೊದಲನೇದು 22 ಡಿಗ್ರಿ 30 ಮಿನಿಟ್ಸ್, ಎರಡನೇದು 170 ಡಿಗ್ರಿ 12 ಮಿನಿಟ್ಸ್, ಥರ್ಡ್ ಒನ್ ಈಸ್ 211 ಡಿಗ್ರಿ 54 ಮಿನಿಟ್ಸ್ ಆ್ಯಂಡ್ ಫೋರ್ತ್ ಈಸ್ 327 ಡಿಗ್ರಿ 24 ಮಿನಿಟ್ಸ್. ಈ 4ನ್ನ ಕನ್ವರ್ಟ್ ಮಾಡಬೇಕು. ಯಾವುದಕ್ಕೆ? ಇದು ಕೊಟ್ಟಿರೋದು ಯಾವುದರಲ್ಲಿ? ಹೋಲ್ ಸರ್ಕಲ್ ಬೇರಿಂಗ್ ಸಿಸ್ಟಮಲ್ಲಿ ಕೊಟ್ಟಿದ್ದಾನೆ. ಸೊ ಹೋಲ್ ಸರ್ಕಲ್ ಬೇರಿಂಗ್ ಯಾವುದೋ ಒಂದು ABCD DE ಆ್ಯಂಡ್ EF ಅಂತ ಕರೆಯೋಣ. ಸೊ ಈ ಥರ 4 ಲೈನ್ದು ಬೇರಿಂಗ್ನ ಹೋಲ್ ಸರ್ಕಲ್ ಬೇರಿಂಗ್ ಸಿಸ್ಟಮಲ್ಲಿ ಕೊಟ್ಟಿದ್ದಾನೆ. ದಿಸ್ ಯು ನೀಡ್ ಟು ಕನ್ವರ್ಟ್ ಇಟ್ ಇಂಟು ಕ್ವಾಡ್ರಂಟಲ್ ಬೇರಿಂಗ್ ಸಿಸ್ಟಮ್. ಹೇಗೆ ಕನ್ವರ್ಟ್ ಮಾಡೋದು? ಮೊದಲನೇ, ಸೊ 22 ಡಿಗ್ರಿ 30 ಮಿನಿಟ್ಸ್. ಆ್ಯಸ್ ಪರ್ ದ ಗಿವನ್ ರೂಲ್, ಇಫ್ ಹೋಲ್ ಸರ್ಕಲ್ ಬೇರಿಂಗ್ ಈಸ್ ಲೆಸ್ ದ್ಯಾನ್ 90 ಡಿಗ್ರಿ ದೆನ್ ಹೋಲ್ ಸರ್ಕಲ್ ಬೇರಿಂಗ್ ಈಸ್ ಈಕ್ವಲ್ ಟು ರೆಡ್ಯೂಸ್ ಬೇರಿಂಗ್ ಅಥವಾ ಕ್ವಾಡ್ರಂಟಲ್ ಬೇರಿಂಗ್. ಕರೆಕ್ಟ್? ಸೊ ರೂಲ್ ಹೇಳ್ದಲ್ಲ, ಫಸ್ಟ್ ರೂಲ್ ಹೇಳಿದಲ್ಲ, ಫಸ್ಟ್ ಕ್ವಾಡ್ರಂಟಲ್ ಬರ್ತಿದೆ ಲೆಸ್ ದ್ಯಾನ್ 90 ಡಿಗ್ರಿ ಅಂದರೆ ಹೋಲ್ ಸರ್ಕಲ್ ಬೇರಿಂಗು ರೆಡ್ಯೂಸ್ ಬೇರಿಂಗು ಎರಡು ಸೇಮ್ ಇರುತ್ತೆ. ದೇರ್ ಫೋರ್ ರೆಡ್ಯೂಸ್ ಬೇರಿಂಗ್ ಅಥವಾ ಕ್ವಾಡ್ರಂಟಲ್ ಬೇರಿಂಗ್ ಸಿಸ್ಟಮಲ್ಲಿ ನಾರ್ತ್ 22 ಡಿಗ್ರಿ 30 ಮಿನಿಟ್ಸ್ ಈಸ್ಟ್ ಅಂತ ಬರೀಬೋದು. ಸೊ ಇದು ಹೋಲ್ ಸರ್ಕಲ್ ಬೇರಿಂಗಲ್ಲಿ ಕೊಟ್ಟಿರೋಂಥ ರೀಡಿಂಗ್. ನಾವು ಕನ್ವರ್ಟ್ ಮಾಡಿದ್ಮೇಲೆ ಏನಾಗುತ್ತೆ? ನಾರ್ತ್ 22 ಡಿಗ್ರಿ 30 ಮಿನಿಟ್ಸ್ ಈಸ್ಟ್ ಅಂತ ಬರುತ್ತೆ. ಗಾಟ್ ಇಟ್? ವೈ? ಬಿಕಾಸ್ ಇಟ್ ಈಸ್ ಲೆಸ್ ದ್ಯಾನ್ 90 ಡಿಗ್ರಿ, ಅಂದರೆ 0 to 90 ಡಿಗ್ರಿ ಅಂದರೆ ನಾವು ಫಸ್ಟ್ ಕ್ವಾಡ್ರೆಂಟ್. ಸೊ ವಿಚ್ ಈಸ್ ಬಿಟ್ವೀನ್ ನಾರ್ತ್ ಆ್ಯಂಡ್ ಈಸ್ಟ್. ಗಾಟ್ ಇಟ್? ಸೊ ನಾರ್ತ್ ಮತ್ತು ಈಸ್ಟ್ ಮಧ್ಯದಲ್ಲಿದೆ, ಹಾಗಾಗಿ ಅದು ಫಸ್ಟ್ ಕ್ವಾಡ್ರೆಂಟಲ್ಲಿ ಬರುತ್ತೆ. ಅದು 22 ಡಿಗ್ರಿ 30 ಮಿನಿಟ್ಸ್ ಸೇಮ್ ರೀಡಿಂಗ್. ನೆಕ್ಸ್ಟ್ second one is 170 degree 12 minutes. So as per the given rule, if whole circle bearing is greater than 90 and less than 180, then so ಇಲ್ಲಿ ನೋಡಿ ಈ ಥರ ಪ್ಲಸ್ ಮಾರ್ಕಲ್ಲಿದೆ ಅಂತ ಅನ್ಕೋಣ. ಸೊ ನಿಮ್ಮ ಕಡೆಗೆ ಓರಿಯೆಂಟೇಷನ್ ಮಾಡ್ತಾ ಇದ್ದೀನಿ ನಾನು, ನೀವು ನೋಡಬೇಕು ಇಲ್ಲಿ. ಸೊ ಇಲ್ಲಿ ಮೇಲಿರೋದು ನಾರ್ತು,
ಇದು ಈಸ್ಟ್, ಇದು ಸೌತ್ ಮತ್ತು ಇದು ವೆಸ್ಟ್, ಈ ಥರ ಪ್ಲಸ್ ಮಾರ್ಕಲ್ಲಿದೆ. ಸೊ ನಾರ್ತ್ ಮತ್ತು ಈಸ್ಟ್ ಇದು ಮಧ್ಯ ಬರೋಂಥದ್ದು 0 to 90 ಡಿಗ್ರಿ. ಸೊ ಇದು ಫಸ್ಟ್ ಕ್ವಾಡ್ರೆಂಟ್ ಆಗಿದೆ. ಕೆಳಗಡೆ ಇರೋದು ಸೆಕೆಂಡ್ ಕ್ವಾಡ್ರೆಂಟ್ ಆಗಿದೆ. ಸೊ ಇಲ್ಲಿರೋದು 3ನೇ ಕ್ವಾಡ್ರೆಂಟು, ಇಲ್ಲಿರೋದು 4ನೇ ಕ್ವಾಡ್ರೆಂಟ್. ಇಲ್ಲಿ ನೋಡಿ ನಾವು ಸೆಕೆಂಡ್ ಪ್ರಾಬ್ಲಮಲ್ಲಿ ಹೇಳ್ತೇನೆ 170 ಡಿಗ್ರಿ 12 ಮಿನಿಟ್ಸ್ ಅಂತಂದರೆ, ಸೊ ಇಲ್ಲಿ 90 ಡಿಗ್ರಿ ಕ್ರಾಸ್ ಆಗ್ತಾ ಇದೆ. ಇಲ್ಲಿ 90 ಡಿಗ್ರಿ ಕ್ರಾಸ್ ಆಗ್ತಾ ಇದೆ. 90 ಡಿಗ್ರಿ ಕ್ರಾಸ್ ಆಗಿ ಕೆಳಗೆ ಬರ್ತಾ ಇದೆ. 90 ಮತ್ತು 180 ಮಧ್ಯದಲ್ಲಿ, ಅಂದರೆ ಸೆಕೆಂಡ್ ಕ್ವಾಡ್ರೆಂಟ್, ಅಂದರೆ ಈಸ್ಟ್ ಮತ್ತು ಸೌತ್ ಈಸ್ಟ್ ಮಧ್ಯದಲ್ಲಿ ಬರ್ತಾ ಇದೆ. ಅವಾಗ ರೂಲ್ ಏನು ಹೇಳುತ್ತೆ, ಆ್ಯಸ್ ಪರ್ ದಿ ಗಿವನ್ ರೂಲ್ ಆಫ್ ಹೋಲ್ ಸರ್ಕಲ್ ಬೇರಿಂಗ್ ಸಿಸ್ಟಮ್ ವಿಚ್ ಇಸ್ ಗ್ರೇಟರ್ ದ್ಯಾನ್ 90 ಲೆಸ್ ದ್ಯಾನ್ 180 ದೆನ್ ರೆಡ್ಯೂಸ್ ಬೇರಿಂಗ್ ಅಥವಾ ಕ್ವಾಡ್ರೆಂಟ್ ಬೇರಿಂಗ್ ಈಕ್ವಲ್ ಟು 180 ಮೈನಸ್ ಹೋಲ್ ಸರ್ಕಲ್ ಬೇರಿಂಗ್. ಸೊ 180 ಡಿಗ್ರಿ ಇದು 180 ಡಿಗ್ರಿ ಮೈನಸ್ ಹೋಲ್ ಸರ್ಕಲ್ ಬೇರಿಂಗ್ ಸಿಸ್ಟಮ್ ಮಾಡಿದ್ರೆ ನಮಗೆ ಕ್ವಾಡ್ರೆಂಟಲ್ ಬೇರಿಂಗ್, ದಟ್ ಈಸ್ ಸೌತ್ ಈಸ್ಟ್. ಸೌತಿಂದ ಈಸ್ಟ್ ಕಡೆಗೆ 9 ಡಿಗ್ರಿ 48 ಮಿನಿಟ್ಸ್, ಅಂದರೆ 180 ಡಿಗ್ರಿ ಮೈನಸ್ 170 ಡಿಗ್ರಿ 12 ಮಿನಿಟ್ಸ್ ಮಾಡಿದ್ರೆ ಸೌತ್ 9 ಡಿಗ್ರಿ 48 ಮಿನಿಟ್ಸ್ ಈಸ್ಟ್ ಬರುತ್ತೆ. So this is converted quadrantal pairing system. Next is 211 degree 54 minutes. 211 degree ಎಲ್ಲಿ ಬರುತ್ತೆ ನಮಗೆ, ಇದು 0, ಇದು 90, ಇದು 270 ಸೊ ಆ್ಯಂಡ್ ಸಾರಿ ಇದು 180, 270 ಆ್ಯಂಡ್ 360. ಸೊ 180 ಮತ್ತು 270 ಮಧ್ಯದಲ್ಲಿ ಬರುತ್ತೆ, ಅಂದರೆ ಥರ್ಡ್ ಕ್ವಾಡ್ರೆಂಟ್, ಅಂದರೆ ಸೌತ್ ವೆಸ್ಟ್ ಕಡೆಗೆ. ಸೌತ್ ವೆಸ್ಟ್, ಇದು ನಾರ್ತ್ ಸೌತ್ ಈಸ್ಟ್ ವೆಸ್ಟ್, ಅಂದರೆ ಸೌತ್ ವೆಸ್ಟ್ ಕಡೆಗೆ ಬರ್ತಾಯಿದೆ, ಸೌತ್ ವೆಸ್ಟ್ ಕಡೆಗೆ ಬರ್ತಾ ಇದೆ. ಸೊ ಅದು ಹೇಗೆ ಬರುತ್ತೆ, ಆ್ಯಸ್ ಪರ್ ದಿ ಗಿವನ್ ರೂಲ್, ಇಫ್ ಹೋಲ್ ಸರ್ಕಲ್ ಬೇರಿಂಗ್ ಈಸ್ ಗ್ರೇಟರ್ ದ್ಯಾನ್ 180 ಆ್ಯಂಡ್ ಲೆಸ್ ದ್ಯಾನ್ 270 ದೆನ್ ರೆಡ್ಯೂಸ್ ಬೇರಿಂಗ್ ಈಕ್ವಲ್ ಟು ಹೋಲ್ ಸರ್ಕಲ್ ಬೇರಿಂಗ್ ಸಿಸ್ಟಮ್ ಬೇರಿಂಗ್ ಮೈನಸ್ 180 ಡಿಗ್ರಿ, ಅಂದರೆ 211 ಡಿಗ್ರಿ 54 ಮಿನಿಟ್ಸ್ ಮೈನಸ್ 180 ಮಾಡಿದ್ರೆ ನಮಗೆ ಬರೋಂಥದ್ದು ಸೌತ್ 31 ಡಿಗ್ರಿ 54 ಮಿನಿಟ್ಸ್ ವೆಸ್ಟ್, ಸೌತಿಂದ ವೆಸ್ಟ್ ಕಡೆಗೆ ಹೋಗ್ತಾ ಇದೆ ಅಂತ. ಸೊ ದಿಸ್ ಈಸ್ ಹೌ ಇಟ್ ಕ್ಯಾನ್ ಬಿ ಕನ್ವರ್ಟೆಡ್. ಸೊ ವೆರಿ ಸಿಂಪಲ್. ಇಫ್ ಯು ಜಸ್ಟ್ ಡ್ರಾ ಎ ಪ್ಲಸ್ ಮಾರ್ಕ್ ಹಾಕ್ಬಿಟ್ಟು ಮೇಲ್ಗಡೆನ ನಾರ್ತ್ ಅಂತ ಕನ್ಸಿಡರ್ ಮಾಡಿ, ಅದರ ಅಪೋಸಿಟ್ ಇರೋದು ಸೌತ್ ಆಗಿರುತ್ತೆ. ಸೊ ನಾರ್ತ್ ರೈಟ್ ಸೈಡ್ ಇರೋದು ಈಸ್ಟ್ ಆಗಿರುತ್ತೆ, ಅದರ ಅಪೋಸಿಟ್ ಇರೋದು ವೆಸ್ಟ್ ಆಗಿರುತ್ತೆ. ಈ ಥರ ಹಾಕ್ಕೊಂಡು ನೀವು 4 ಕ್ವಾಡ್ರೆಂಟ್ ಹಾಕ್ಕೊಂಡ್ರೆ ಈಸಿಯಾಗಿ ಅರ್ಥ ಆಗುತ್ತೆ. ಆ್ಯಂಡ್ ದ ಲಾಸ್ಟ್ ಒನ್ ಈಸ್ 327 ಡಿಗ್ರಿ 24 ಮಿನಿಟ್ಸ್. ಇದು ಎಲ್ಲಿ ಬರುತ್ತೆ, ಫೋರ್ತ್ ಕ್ವಾಡ್ರೆಂಟಲ್ಲಿ ಬರುತ್ತೆ, ಅಂದರೆ 270 ಮತ್ತು 360 ಮಧ್ಯ. ಸೊ ಆ್ಯಸ್ ಪರ್ ದಿ ಗಿವನ್ ರೂಲ್, ದ whole circle bearing is greater than 270 and less than 360, then reduce bearing equal to 360 minus whole circle bearing ಬರುತ್ತೆ. ಸೊ 360 minus WCB ಮಾಡಿದ್ರೆ ನಮಗೆ ರಿಸಲ್ಟ್ ಬರುತ್ತೆ. 360 minus 327 ಡಿಗ್ರಿ 24 ಮಿನಿಟ್ಸ್. ಸೊ ದಟ್ ಈಸ್ ನಾರ್ತ್ ಇಂದ ವೆಸ್ಟ್ ಕಡೆ ಬರ್ತಾ ಇದೆ, ದಟ್ ಈಸ್ 32 ಡಿಗ್ರಿ 36 ಮಿನಿಟ್ಸ್. ಸೊ ದಿಸ್ ಈಸ್ ಹೌ WCB and quadrantal bearing system of reduced bearing is converted. So it is very simple. So you can make number of problems by your own and you can convert ಮಾಡಬಹುದು. Okay, so ಇನ್ನೊಂದು ಪ್ರಾಬ್ಲಮ್ ನೋಡೋಣ. ಕನ್ವರ್ಟ್ ದ ಫಾಲೋಯಿಂಗ್ ಕ್ವಾಡ್ರಂಟಲ್ ಬೇರಿಂಗ್ ಇಂಟು ಹೋಲ್ ಸರ್ಕಲ್ ಬೇರಿಂಗ್. ಕ್ವಾಡ್ರಂಟಲ್ ಬೇರಿಂಗ್ ಈಗ ಮುಂಚೆ ಪ್ರಾಬ್ಲಮಲ್ಲಿ WCB ಕೊಟ್ಟಿದ್ರು, ಕ್ವಾಡ್ರಂಟಲ್ ಬೇರಿಂಗ್ ಕನ್ವರ್ಷನ್ ಹೇಳಿದ್ರು. ಇವಾಗ ಕ್ವಾಡ್ರಂಟಲ್ ಬೇರಿಂಗ್ ಟು ಹೋಲ್ ಸರ್ಕಲ್ ಬೇರಿಂಗ್. ಸೊ ಲುಕ್ ಅಟ್ ದಿಸ್. ಮೊದಲನೇದು ನಾರ್ತ್ 12 ಡಿಗ್ರಿ ಈಸ್ಟ್, ನಾರ್ತಿಂದ ಈಸ್ಟ್ ಕಡೆಗೆ ಅಂತಂದರೆ ಫಸ್ಟ್ ಕ್ವಾಡ್ರೆಂಟ್. ನೆಕ್ಸ್ಟ್ ಸೌತ್ 31 ಡಿಗ್ರಿ 36 ಮಿನಿಟ್ಸ್ ಈಸ್ಟ್ ಅಂತಂದರೆ ಸೌತಿಂದ ಈಸ್ಟ್ ಕಡೆ ಹೋಗ್ತಿದ್ರೆ ಸೆಕೆಂಡ್ ಕ್ವಾಡ್ರೆಂಟ್. ನೆಕ್ಸ್ಟ್ ಸೌತ್ 68 ಡಿಗ್ರಿ 6 ಮಿನಿಟ್ಸ್ ವೆಸ್ಟ್, ಸೌತಿಂದ ವೆಸ್ಟ್ ಕಡೆ ಹೋಗ್ತಿದೆ ಅಂದರೆ ಥರ್ಡ್ ಕ್ವಾಡ್ರೆಂಟ್. ಆ್ಯಂಡ್ ನಾರ್ತ್ 5 ಡಿಗ್ರಿ 42 ಮಿನಿಟ್ಸ್ ವೆಸ್ಟ್ ಅಂತಂದರೆ ಈಸ್ ಇನ್ ಫೋರ್ತ್ ಕ್ವಾಡ್ರೆಂಟ್, 4 ಕ್ವಾಡ್ರೆಂಟ್. ಮೊದಲನೇದು ನಾರ್ತ್ 12 ಡಿಗ್ರಿ 24 ಮಿನಿಟ್ಸ್ ಈಸ್ಟ್ ಅಂದರೆ ಫಸ್ಟ್ ಕ್ವಾಡ್ರೆಂಟ್. ಆ್ಯಸ್ ಪರ್ ದ ಗಿವನ್ ರೂಲ್, ಇಫ್ ರೆಡ್ಯೂಸ್ ಬೇರಿಂಗ್ ಈಸ್ ಲೆಸ್ ದ್ಯಾನ್ 90 ಡಿಗ್ರಿ, ರೆಡ್ಯೂಸ್ ಬೇರಿಂಗ್ ಈಕ್ವಲ್ ಟು ಹೋಲ್ ಸರ್ಕಲ್ ಬೇರಿಂಗ್. ಸೊ ದೇರ್ ಫೋರ್ ಹೋಲ್ ಸರ್ಕಲ್ ಬೇರಿಂಗ್ ಈಕ್ವಲ್ ಟು 12 ಡಿಗ್ರಿ 24 ಮಿನಿಟ್ಸ್. ಇಲ್ಲಿ ನೋಡಿ, ಇದನ್ನು ನಮಗೆ ಕ್ವಾಡ್ರೆಂಟಲ್ ಬೇರಿಂಗಲ್ಲಿ ಕೊಟ್ಟಿದೆ, ನಾರ್ತ್ 12 ಡಿಗ್ರಿ 24 ಮಿನಿಟ್ಸ್ ಈಸ್. ಸೊ ಸಿನ್ಸ್ ಇಟ್ ಈಸ್ ಲೆಸ್ ದ್ಯಾನ್ 90 ಡಿಗ್ರಿ, ಕಡಿಮೆ ಇರೋದ್ರಿಂದ ಫಸ್ಟ್ ಕ್ವಾಡ್ರೆಂಟಲ್ ಇರೋದ್ರಿಂದ ಹೋಲ್ ಸರ್ಕಲ್ ಬೇರಿಂಗ್ ಸಿಸ್ಟಮ್ ಈಕ್ವಲ್ ಟು ಸೇಮ್ 12 ಡಿಗ್ರಿ 24 ಮಿನಿಟ್ಸ್. ಸೆಕೆಂಡ್ ಒನ್ ಈಸ್ ಸೌತ್ 31 ಡಿಗ್ರಿ 36 ಮಿನಿಟ್ಸ್ ಈಸ್ಟ್, ಅಂದರೆ ಸೌತಿಂದ ಈಸ್ಟ್ ಅಂದರೆ ಸೆಕೆಂಡ್ ಕ್ವಾಡ್ರೆಂಟಲ್ ಬರುತ್ತೆ, ಅಂದರೆ ಬಿಟ್ವೀನ್ 90 to 180 ಡಿಗ್ರಿ ಬರುತ್ತೆ. ಸೊ ನಾವು ಇಲ್ಲೇನು ಮಾಡಬೇಕು, ಆ್ಯಸ್ ಪರ್ ದಿ ಗಿವನ್ ಟೇಬಲ್ 5.1, if reduced bearing comes under southeast quadrant, then quadrantal bearing system equal to 180 minus WCB. So WCB equal to 180 minus QB. ಅಂದರೆ ಸೊ ನಮಗೆ ಬೇಕಾಗಿರೋದು WCB. ಇದನ್ನು ಈ ಕಡೆ ತೊಗೊಂಡೋದ್ರೆ 180 ಮೈನಸ್ ಇದನ್ನ ಈ ಕಡೆ ಬಂದರೆ QB ಆಗುತ್ತೆ ಕ್ವಾಡ್ರಂಟಲ್. ಸೊ 180 ಮೈನಸ್ 31 ಡಿಗ್ರಿ 36 ಮಿನಿಟ್ಸ್ ಮಾಡ್ದ ಅಂತಂದರೆ ನಮಗೆ ಬರೋದು ಹೋಲ್ ಸರ್ಕಲ್ ಬೇರಿಂಗ್ ಸಿಸ್ಟಮ್ದು 114 ಡಿಗ್ರಿ 24 ಮಿನಿಟ್ಸ್. ಸೊ ಸೆಕೆಂಡ್ ಕ್ವಾಡ್ರಂಟಲ್ ಬರುತ್ತೆ, ಸೊ ಅದರಿಂದ ಇದು 114 24 ಮಿನಿಟ್ಸ್. ಥರ್ಡ್ ಒನ್ ಈಸ್ ಸೌತ್ ವೆಸ್ಟ್ ಅಂತಂದರೆ ಸೌತಿಂದ ವೆಸ್ಟ್ ಕಡೆಗೆ ಅಂದರೆ ಥರ್ಡ್ ಕ್ವಾಡ್ರಂಟಲ್ ಬರುತ್ತೆ, ಅಂದರೆ ಇಟ್ ಈಸ್ ಇನ್ ಬಿಟ್ವೀನ್ 180 ಡಿಗ್ರಿ ಆ್ಯಂಡ್ 270 ಡಿಗ್ರಿ. ಸೊ ಇದನ್ನು ಹೇಗೆ ಮಾಡಬೇಕು,
As per the given table 5.1, the reduced bearing comes under southwest quadrant, then quadrantal bearing equal to WCB minus 180. So WCB equal to reduced bearing ಅಥವಾ quadrantal bearing plus 180 ಆಗುತ್ತೆ ಆ ಕಡೆ ಹೋದಾಗ. So when this goes here, WCB will become will be equal to quadrantal bearing ಅಥವಾ reduced bearing plus 180 ಆಗುತ್ತೆ. So WCB equal to 68 degree 6 minutes plus 180, that is equal to 248 degree 6 minutes. ಅಂದರೆ 180 ಮತ್ತು 270 ಮಧ್ಯದ ಥರ್ಡ್ ಕ್ವಾಡ್ರಂಟಲ್ ಬರುತ್ತೆ. ಸೊ ದಿಸ್ ಇಸ್ ನೆಕ್ಸ್ಟ್ ಫೋರ್ತ್ ಇಸ್ ನಾರ್ತ್ ವೆಸ್ಟ್. ನಾರ್ತ್ ಇಂದ ವೆಸ್ಟ್ ಕಡೆಗಿದೆ ಅಂದರೆ ಇಟ್ ಕಮ್ಸ್ ಅಂಡರ್ ಫೋರ್ತ್ ಕ್ವಾಡ್ರಂಟ್. ಆಸ್ ಪರ್ ದಿ ಗಿವನ್ ಟೇಬಲ್, if reduced bearing comes under northwest quadrant, then reduced bearing equal to 360 minus WCB. So WCB equal to 360 minus RB ಆಗುತ್ತೆ ಅವಾಗ. ಸೊ WCB ಈ ಕಡೆ ಹೋಗುತ್ತೆ, RB ಈ ಕಡೆ ಬರುತ್ತೆ. ಸೊ 360 minus RB 5 degree 52 minutes ಮಾಡಿದ್ರೆ WCB equal to 354 degree 18 minutes. So this is how you can convert both WCB into quadrantal bearing system and similarly quadrantal bearing system into WCB. So it is very simple. You can solve by your own. ನೀವೇ ಇದನ್ನು ನಂಬರ್ ಆಫ್ ಪ್ರಾಬ್ಲಮ್ಸ್ನ ಹಾಕೋಬೋದು. ಯು ಕ್ಯಾನ್ ಸಾಲ್ವ್. ಯು ಕ್ಯಾನ್ ರೆಫರ್ ಸೋ ಮೆನಿ ಟೆಕ್ಸ್ಟ್ ಬುಕ್ಸ್ ಆರ್ ದೇರ್. ಈ ಎರಡು ಪ್ರಾಬ್ಲಮ್ನೇ ಸಾಲ್ವ್ ಮಾಡೋದೇ ಅಲ್ಲದೆ ನೀವು ಸುಮಾರು ಟೆಕ್ಸ್ಟ್ ಬುಕ್ಸ್ನ ರೆಫರ್ ಮಾಡ್ಬೋದು. ದೇರ್ ವಿಲ್ ಗೆಟ್ ನಂಬರ್ ಆಫ್ ಪ್ರಾಬ್ಲಮ್ಸ್. So for preparing this content, we have referred these textbooks, that is surveying by B.C. Punmia, surveying by T.P. Kanetkar and S.V. Kulkarni, surveying and leveling by S.S. Bhavikatti, and surveying by Duggal. So you can also refer these textbooks and also other textbooks also. So ನೀವು ಈ textbooks ನ refer ಮಾಡ್ಬೋದು. And this is our team which we have made efforts to prepare the content. Myself Anil Kumar B.S. and one more person is Mr. Mohammad Abidullah. And we'll continue in our the remaining part in our next session. Thank you everyone.